ಆದ್ಮೇಲೆ ಚಿತ್ರಲೋಕ.com 20 ವರ್ಷ ಆಯಿತು. 20 ವರ್ಷಗಳಲ್ಲಿ ಅನೇಕ ಸ್ಟೋರಿಗಳು ಮಾಡಿದ್ದೀವಿ, ಅನೇಕ ವಿಡಿಯೋಗಳು ತೆಗೆದಿದ್ದೀವಿ. ಆದರೆ ಈ ಒಂದು ವಿಡಿಯೋ ಏನು ನಾನು ಮಾಡ್ತಾ ಇದ್ದೀನಿ, ಬಹುಶಃ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಇಂಟರ್ವ್ಯೂ ನಡೀತಾ ಇದೆ. ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಅವ್ರು ಹೋದಾಗ ಅವ್ರ ಜೊತೆಗೆ ಹೋದವರು ಒಂದು ಎಸ್ ಎ ಗೋವಿಂದರಾಜ್ ಅವರು, ನಾಗೇಶ್ ಮತ್ತು ಇನ್ನೊಬ್ಬ ವ್ಯಕ್ತಿ. ಬಹಳ ಜನಕ್ಕೆ ಇವ್ರ ಮುಖ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇವರು ಯಾರೂ ಸ್ಕ್ರೀನ್ ಮೇಲೆ ಜಾಸ್ತಿ ಬರೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ತಾನು ಅಣ್ಣವ್ರ ಜೊತೆ ಕಾಡ್ಬೋದಂಥ ವ್ಯಕ್ತಿ ನಾಗಪ್ಪ. ಏನು ಹೇಳ್ತಿದ್ದೀವಿ? ಎಲ್ರಿಗೂ ನಮಸ್ಕಾರ ಸರ್. ಆ್ಯಕ್ಚುಲಾಗಿ ನಾವು ಗಾಜನೂರ್ಗೆ ಹೋಗಿದ್ದು ಭಕ್ತ ಅಂಬರೀಷ ಶೂಟಿಂಗ್ ಸಾಂಗ್ ರೆಕಾರ್ಡಿಂಗ್ ನಡೆದಿತ್ತು, ಮುಗೀತು. ಇನ್ನೇನು ಒಂದು ವಾರ ಇದೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕೆ. ಅಪ್ಪಾಜಿ ಭಕ್ತ ಅಂಬರೀಷ್ ಶುರು ಆಗಬೇಕಾಗಿತ್ತು. ಆಮೇಲೆ ಏನಾಯಿತು, ಅಪ್ಪಾಜಿ ಸ್ವಲ್ಪ ಮಂಡಿ ನೋವು ಅಂತ ಸ್ವಲ್ಪ ನೋವು ಕಾಣಿಸ್ತಾ ಇದೆ, ಒಂದು ವಾರ ರೆಸ್ಟ್ ತೊಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಹೇಳಿದರು. ಇಲ್ಲೆಲ್ಲ ಆದರೆ ಜನಗಳು ಸ್ವಲ್ಪ ಬರ್ದು ತೊಂದರೆ ಆಗುತ್ತೆ, ಗಾಜನೂರ್ಗೆ ಹೋಗ್ಬಿಡೋಣ ಹೆಂಗಿದ್ರು ನಮ್ಮ ಮನೆಗೆ, ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಹೇಳಿದರು. ನಾನು ಸ್ವಲ್ಪ ಬೋರ್ಗಿರ್ ಹಾಕಿಸ್ಬೇಕು, ನಾವು ಎಲ್ಲರೂ ಹೋಗೋಣ ಅಂತ ಗೋವಿಂದಣ್ಣವರು, ನಾನು, ನಾಗೇಶು, ಆಮೇಲೆ ಅಮ್ಮರೆಲ್ಲ ನಾವು ಹೋದ್ವಿ. ಅವ್ರ ಪಾಡಿಗೆ ಅವ್ರ ಅಪ್ಪಾಜಿ ಅವ್ರ ಯೋಗ ಅಭ್ಯಾಸ ಅದು ಮಾಡ್ತಿದ್ರು. FS ನಾಯಕರು ಅವತ್ತು ಬರ್ತೇನೆ ಅಂತ ಬಂದಿದ್ರು ಅಲ್ಲಿಗೆ, ಅಪ್ಪಾಜಿಯವ್ರ ಗುರುಗಳವರು. ನಾವು ನಮ್ಮ ಪಾಡಿಗೆ ನಾವು ಜಮೀನಲ್ಲಿ ಬೋರ್ ತೆಗ್ಸೋದು ಅಂತ ಕೆಲಸ ಇದೆ, ನಾವು ಒಂದು ವಾರ ಹೋಗಿ ಬಂದು ನಟರಿನಾಗಪ್ಪ ಅಂತ ಗೋವಿಂದಣ್ಣವ್ರ ಜೊತೆ ನಾವು ಹೋದ್ವಿ ಅವತ್ತು. ಇನ್ನೇನು ನಾವು ಇವತ್ತು ಅಮಾಸೆ, ನಾಳೆ ನಾವು ಸೋಮವಾರ ಬೆಳಿಗ್ಗೆ ಎಲ್ಲರೂ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಎಲ್ಲ 7 ಗಂಟೆಗೆ ಎದ್ದು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವತ್ತು ನಾನ್ ವೆಜ್ ಅಡುಗೆ ಮಾಡಿದ್ರು. ರಾತ್ರಿ 9:30 ಆಗಿತ್ತು, ಎಲ್ಲರೂ ಊಟ ಆಗಿತ್ತು. ಅಪ್ಪಾಜಿ ಹಳೆ ಮನೇಲಿ ಇನ್ನೂ ಎಲ್ಲ ಅಡುಗೆ ಹಾಕೊಂಡು ಕೂತಿದ್ರು, ಇನ್ನೂ ಮಲಗಿರ್ಲಿಲ್ಲ ಅಪ್ಪಾಜಿ. ನಾವೇನು ಮಾಡಿದ್ವಿ, ಅವರು ಗೋವಿಂದಣ್ಣವರು, ಆಮೇಲೆ ನಾಗೇಶು, ಆಮೇಲೆ ರವಿ ಅಂತ ನಮ್ಮ ಡ್ರೈವರು, ಅವರು ಎಲ್ಲ ನಾವು ಹೊಸ ಮನೆಗೆ ಮಲಗಾಕಂತ ನಾವು ರೋಡ್ ಕ್ರಾಸ್ ಮಾಡಿಬಿಟ್ಟು ಡೌನ್ಗಿಡ್ತು, ಅಲ್ಲಿ ಹುಣಸೆ ಮರದ ಕೆಳಗಡೆ ಹಾಕ್ಬಿಟ್ಟು ಹೊಸ ಮನೆಗೆ ಅಂತ ಹೋಗ್ತಾ ಇದ್ವಿ. ಅವತ್ತು ಒಂದು ಸ್ವಲ್ಪ ಮಳೆ ಬಂದಿತ್ತು. ಆ್ಯಕ್ಚುಲಾಗಿ ಗೋವಿಂದಣ್ಣವ್ರ ಕೈಯಲ್ಲಿ ಬ್ಯಾಟ್ರಿ ಟಾರ್ಚ್ ಇತ್ತು. ಟಾರ್ಚ್ ಅವ್ರ ಕೈಯಲ್ಲಿ ಕಾಲಿಗೆ ಬಿಟ್ಕೊಂಡು ಹೋಗ್ತಾ ಇದ್ರು ಹುಡುಗರ ಸಲುವಾಗಿ. ನಮಗೆ ಗ್ಯಾಂಗ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರ ಮರದ ಕೆಳಗಡೆ ಒಂದು JCB ಇತ್ತು. JCB ಅಪ್ಪಾಜಿ ಹೊಲಕ್ಕೆ ಕೆಲಸ ಮಾಡೋಕೆ ಬಂದಿದ್ದದು. ಆ JCB ಹಿಂದ್ಗಡೆ ಈ ವೀರಪ್ಪನ ಗ್ಯಾಂಗು 9 ಜನರ ಗ್ಯಾಂಗ್ ಅಲ್ಲಿ ಒಳಗೆ ನಿಂತಿದ್ದು ನಮಗೆ ಗೊತ್ತಿಲ್ಲ. ಸಡನ್ನಾಗಿ ನಾವು 5 ಜನ ಹೋಗ್ತಾ ಇದ್ವಲ್ಲ, ಅವ್ರು ನಮಗೆ ಕವರ್ ಮಾಡಿದ ಕೂಡಲೇ ನಮ್ಗೆ ಶಾಕ್ ಆಯಿತು. ಯಾಕಂತಂದರೆ ಎಲ್ಲರ ಹತ್ರ ಗನ್ ಇತ್ತು. ಸಡನ್ನಾಗಿ ಯಾರಂತ ಗೊತ್ತಾಗಲಿಲ್ಲ. ಲಾಸ್ಟಲ್ಲಿ ಗೊತ್ತಾಗಿದ್ದು ವೀರಪ್ಪನ್ ಅಂತ. ಅವ್ನು ಮೀಸೆ ನೋಡಿದ ಮೇಲೆ, ಆಮೇಲೆ ಮೊದಲು ಮೀಡಿಯಾದಲ್ಲೆಲ್ಲ ನೋಡ್ತಿದ್ವಿ ವೀರಪ್ಪನ್ ಅಂತ. ಆವಾಗ ಶಾಕ್ ಆಯಿತು. ಸಡನ್ನಾಗಿ ನಮ್ಮ 5 ಜನಕ್ಕೂ ಅವ್ರು ಗನ್ ಏಮ್ ಮಾಡಿದ ಕೂಡಲೇ ಶಾಕ್ ಆಯಿತು. ವಕಾರ ಅಂತ ಎಲ್ಲರನ್ನೂ ಕೂರಿಸಾದ್ಮೇಲೆ ಲಾಸ್ಟಲ್ಲಿ ರಾಜ್ಕುಮಾರ್ ಅಂತ ನಮ್ಮ ಯಜಮಾನ್ ಗೋವಿಂದಣ್ಣವ್ರು ಕೇಳಿದ್ರು. ಗೋವಿಂದಣ್ಣವರು ಅಂದ ವಿಟ್ಲಿಕ್ಕರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲಿಗೆ ನಮ್ಮ ಹತ್ರ 5 ಜನ ಇದ್ದರು. ಗನ್ಯ ಮಾಡಿಕೊಂಡು ಎಲ್ಲರೂ ತಲೆಗೆ ಗನ್ಯ ಮಾಡಿದ್ರು. ಅಲ್ಲಿಗೆ 4 ಜನ ಓಡೋದ್ರು. ಅಲ್ಲಿ ಅಪ್ಪಾಜಿ ಎಲ್ಲ ಹಾಕೊಂಡು ಕೂತಿದ್ರು, ಬಾಗಿಲು ತೆಗ್ದೇ ಇತ್ತು. ಅದಾದ ನಂತರ ಸಡನ್ನಾಗಿ ಅವರು ಅಲ್ಲಿ ಏನು ಮಾತಾಡಿದ್ರು ನಮ್ಗೆ ಗೊತ್ತಾಗಲಿಲ್ಲ. ಒಂದು 4-5 ನಿಮಿಷಕ್ಕೆ ನಮ್ಮ ಹತ್ರಕ್ಕೆ ಬಂದರು ಅವರು, ಅಪ್ಪಾಜಿನ ಕರ್ಕೊಂಡು. ಅವರೆಲ್ಲರೂ ಕರ್ಕೊಂಡು ಬಂದಾದ್ಮೇಲೆ, ಇಲ್ಲ ನಾನು ಕಿಡ್ನಾಪ್ ಮಾಡ್ರೆ ಹಿಂಗೆ ಅಂತ ಹೇಳ್ಬಿಟ್ಟು, ನೀವ್ಯಾರು ಇಂದ ಆಳ್ಯಾರಿಂದ ಅಂತೆಲ್ಲ ತಿಳ್ಕೊಂಡ. ಆಮೇಲೆ ಇಲ್ಲ ನಾನು ಬರ್ತೀನಿ, ನಾಗೇಶು, ನಾನು, ಗೋವಿಂದಣ್ಣವರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು 4 ಜನ ಕಿಡ್ನಾಪ್ ಮಾಡ್ರಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಟ್ಟೆ ಬಿಟ್ರು. ಅದಾದ ನಂತರ ಅವತ್ತು ಮಳೆ ಬೇರೆ ಬರ್ತಾಯಿತ್ತು. ಸುಮ್ಮನೆ ಬದ್ದು ಹಿಡ್ಕೊಂಡು ಹೋಗ್ತಾ ಇದ್ವಿ. ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಲ್ಲೊಬ್ಬ ಒಂದು ಪಾತ್ರೆ ತಂದು ಕೊಟ್ಟ ಅಲ್ಲಿ ನಮಗೆ. ನಮ್ಮ ಕೈಯಾಗ ಅಂತಂದ್ರೆ ವೀರಪ್ಪನ ಗ್ಯಾಂಗ್ ಕೈಯಾಗ ತಂದು ಕೊಟ್ಟ. ಅವರು ಹೊತ್ತಿಗೆ ನಮಗೇನು ಗೊತ್ತಿಲ್ಲ, ನಾವು ಮಧ್ಯದಲ್ಲಿದ್ವಿ. ವೀರಪ್ಪನು, ಸೇತುಗುಳಿ ಗೋವಿಂದ, ಆಮೇಲೆ ಚಂದ್ರಗೌಡರು, ಇನ್ನೊಂದು 4 ಜನ ಹಿಂದ್ಗಡೆ ನಾವು ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಡೀತಾನೆ ಇರ್ತೇವೆ. ಸುಮಾರು ಒಂದು 12:30ವರೆಗೂ ನಡೆದಿದ್ದು ನಾವು. 12:30ವರೆಗೂ ನಡೆದಾದ್ಮೇಲೆ ಅಲ್ಲಿ ಒಂದಷ್ಟು ಮಳೆ ಬಂದಿತ್ತು, ಕೊರ್ಚಲ್ ಕಾಡ್ತಾರ ಇತ್ತು, ಮಳೆ ಬಂದಿತ್ತು. ಅಲ್ಲಿ ಒಂದಷ್ಟು ನೀರು ನಿಂತಿತ್ತು ಗುಂಡಿನಲ್ಲಿ. ಅವರು ಇಲ್ಲಿ ಪಾತ್ರೆ ಏನಿತ್ತಲ್ಲ, ಆ ಪಾತ್ರೆಯಲ್ಲಿ ಉಪ್ಪಿಟ್ಟಂತ ಏನು ಯಾರೋ ಒಬ್ಬ ತಂದು ಕೊಟ್ಟಿದ್ನಲ್ಲ, ಅದನ್ನು ಅವ್ರು ತಿನ್ನಕ್ಕಂತ ಸ್ಟಾರ್ಟ್ ಮಾಡಿದ್ರು. ನೀವು ತಿನ್ನಿ ಅಂದರು. ಇಲ್ಲ ನಮ್ದು ಊಟ ಆಗಿದೆ, ನೀವು ತಿನ್ನಪ್ಪ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಹೇಳಿದ್ರು. ಆಮೇಲೆ ತಿನ್ಬಿಟ್ಟು ಇಮಿಡಿಯೇಟ್ ಹೊರಟ್ಬಿಟ್ಟಿವಿ ನಾವು. ಸುಮಾರು ರಾತ್ರಿ 3 ಗಂಟೆವರೆಗೂ ನಡೀತಾನೆ ಇದ್ದೀವಿ. ಅವಾಗ ನಮಗೆ ಕಾಡು ಬಂದಿತ್ತು.
ಕಾರ್ಡ್ ಬಂದಮೇಲೆ ಸ್ವಲ್ಪ ರೆಸ್ಟ್ ಇಡಂಗ ಅಂತ ಹೇಳ್ಬಿಟ್ಟು ಅವ್ನು ತಮಿಳಲ್ಲೇ ಹೇಳ್ದ. ಅಲ್ಲೇ ಕೂತ್ಕೊಂಡಿದ್ವಿ. ಅಪ್ಪಾಜಿನೂ ಸ್ವಲ್ಪ ಕೂತ್ಕೊಂಡ್ರು, ರೆಸ್ಟ್ ತೊಗೊಂಡ್ರು. ಆಮೇಲೆ ಮತ್ತೆ 5 ಗಂಟೆಗೆ ಹೇಳಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಬ್ಸೇ ಬಿಟ್ರು ಅವರು. ಮತ್ತೆ ಹೊರಟ್ವಿ. ಮತ್ತೆ ಅಲ್ಲಿ ಒಂದಷ್ಟು ನೀರು ನಿಂತಿತ್ತು. ಆ ಒಂದು ಡಬ್ಬ ಇಟ್ಕೊಂಡಿದ್ರು. ಆ ಡಬ್ಬದಲ್ಲಿ ಮುಖ ತೊಳಕ್ಕೆ ಹೇಳಿದ್ರು. ಹೊರಗಡೆ ಹೋಗಿ ಬರೋರಿದ್ರು, ಹೋಗಿ ಬರ್ರಿ ಅಂದರು. ಆಮೇಲೆ ಎಲ್ಲ ಒಂದು 3 ಕಲ್ಲು ಇಟ್ಬಿಟ್ಟು ಒಂದು ಬ್ಲ್ಯಾಕ್ ಟೀ ಅಂತ ಇವರು ಸಕ್ಕರೆ ಒಂದಷ್ಟು ಟೀ ಪುಡಿ ಒಂದಷ್ಟು ಇಟ್ಕೊಂಡಿದ್ರೇನೋ ಅದರಲ್ಲೇ ಬ್ಲ್ಯಾಕ್ ಟೀ ಅಂತ ಮಾಡಿದ್ರು. ಅದೇ ಒಂದು ನಮಗೆ ಫಸ್ಟ್ ಆಹಾರ ಕಾಡಲ್ಲಿ. ಅದಾದ ನಂತರ ಟೀ ಕುಡ್ತೀವಿ, ಹೊರಟ್ವಿ. ಅವನಂತೂ ಯಾರಿಗೂ ಹತ್ರ ಮಾತಾಡ್ತಾ ಇರಲಿಲ್ಲ, ಏನಂತ ಮಾತಾಡ್ತಿರ್ಲಿಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಮುಂದೆ ಹೋಗೋನು, ನಾವು ಹಿಂದೆ ಮಧ್ಯದಲ್ಲಿ ಹಿಂದೆ ಅವನು ವೀರಪ್ಪನ ಹಿಂದೆ ಹಿಂಗೆ ಮಧ್ಯದಲ್ಲಿ ಹೋಗ್ತಾ ಇದ್ವಿ. ಸುಮಾರು 2 ಗಂಟೆ ಮಧ್ಯಾಹ್ನವರೆಗೂ ನಡೆದ್ವಿ ನಾವು. 2 ಗಂಟೆ ಮಧ್ಯಾಹ್ನವರೆಗೂ ನಡೆದ್ರೆ ಬೆಟ್ಟದ ಮೇಲೆ ಹತ್ತಿದ ಮೇಲೆ ಅಲ್ಲಿ ಹೋಗಿ ಅವನ ಲಗೇಜ್ ಎಲ್ಲ ಇಟ್ಟಿದ್ದು ಅನ್ಸುತ್ತೆ. ಅದೊಂದು ಬ್ಲ್ಯಾಕ್ ತಾಡ್ಪಲ್ ಒದಿಸ್ಬಿಟ್ಟು ಅಲ್ಲಿ ಇಟ್ಟಿದ್ದ. ಅದಿದು 4 ಮೂಲೆಯಲ್ಲಿ ಏನಾಗಿತ್ತು, ನೀರು ನಿಂತಿತ್ತು ಅಲ್ಲಿ ಆ ತಾಡ್ಪಲ್ ಮೇಲೆ. ಅದನ್ನು ಒಂದು 20 ಲೀಟ್ರ್ ಕ್ಯಾನ್ಗೆ ನೀರು ಬಗ್ಗಿಸ್ಕೊಂಡಾದ್ಮೇಲೆ ಅದೇ ಅಲ್ಲಿ ನೀರು ಇರಲಿಲ್ಲ ಕಾಡಲ್ಲಿ. ಅವಾಗ ನೀರಿಂದು ಬೇಸಿಗೆ ಇನ್ನೂ ಮುಗ್ದಿರಲಿಲ್ಲ ಅಲ್ಲಿ, ತಮಿಳ್ನಾಡು ಮಳೆ ಬಂದಿರಲಿಲ್ಲ ಅಲ್ಲಿ. ಅದೇ ನೀರನ್ನ ಅವನು ಅಡುಗೆಗೆ ಯೂಸ್ ಮಾಡಿದ್ದ. ಅದು ಏನು ಅಡುಗೆ ಮಾಡಿದ್ದ, ಒಂದಷ್ಟು ಮೂಲಂಗಿ ಕಟ್ ಮಾಡಿ, ಒಂದಷ್ಟು ಬೇಳೆ, ಒಂದಷ್ಟು ಅಕ್ಕಿ ಹಾಕ್ಬಿಟ್ಟು ಒಂದಷ್ಟು ಅನ್ನ ಅಂತ ಸಾಂಬಾರು ಥರ ಒಂದು ಬಿಸಿಬೇಳೆ ಬಾತ್ ಥರ ಆಯ್ತದು. ಅನ್ನನೂ ಅಲ್ಲ ಸಾಂಬಾರನ್ನೆಲ್ಲ ಈ ಕಡೆ 2 ಮಿಕ್ಸ್ ಮಾಡಿ ಒಂದಷ್ಟು ಆಹಾರ ಕೊಟ್ಟ. ಸುಮಾರು ಅವರು ಒಂದು 9 ಜನ, ನಾವೊಂದು 4 ಜನ, ಸುಮಾರು ಒಂದು 13 ಜನ ಇದ್ವಿ ಅಲ್ಲಿ. ಅವ್ರಿಗೆ ಸುಮ್ಮನೆ ತಿಂದ್ವಿ. ಮತ್ತೆ ಹೊರಟು ಸುಮಾರು 7 ಗಂಟೆವರೆಗೂ ನಡೀತಾನೆ ಇದ್ವಿ ಅಲ್ಲಿ. 7 ಗಂಟೆವರೆಗೂ ನಡೀತಾ ಕತ್ಲಾದ್ಮೇಲೆ ಅವನೊಂದು ಜಾಗ ಹುಡುಕ್ತಾ, ಅಲ್ಲೇ ಟೆಂಟ್ ಹಾಕೋರು, ಅಲ್ಲೇ ಮಲ್ಗೋರು, ಅಲ್ಲೇ ಒಂದು ಏನೇ ಅಡುಗೆ ಮಾಡೋರು. ಅಪ್ಪಾಜಿ ಜೊತೆ ಅವ್ನು 3 ದಿವಸ ಆದರೂ ಏನೂ ಮಾತಾಡಲಿಲ್ಲ. ಸುಮ್ಮನೆ ಒಂದರ ಕತ್ಲಾದ್ರೆ ಮಲ್ಗೋದು, ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ 6 ಗಂಟೆಗೆ ಹೋಗೋದು, ನಡ್ಕೊಂಡು ಹೋಗೋದು, ಮತ್ತೆ ಕತ್ಲಾದ್ರೆ ಮಲ್ಗೋದು, ಇದೇ ಆಗೋಯ್ತು. 3 ದಿವಸ ಆದಮೇಲೆ ಏನು ಮಾಡಿದ, ನೀವು ನನ್ನ ಯಾಕೆ ಕಿಡ್ನಾಪ್ ಮಾಡಿದಾರೆ ಅಂತ ಕೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪಾಜಿಗೆ ಹೇಳ್ದ. ಅಪ್ಪಾಜಿ ಏನು ಹೇಳಿದ್ರು, ನೀನೇ ತಾನೇಪ್ಪ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ದು, ನಮ್ಮನ್ನು ಯಾಕೆ ಕಿಡ್ನಾಪ್ ಮಾಡಿದ್ವಿ ಅಂತ ಅಪ್ಪಾಜಿ ಕೇಳಿದ್ರು. ಇಲ್ಲ, ನಾನು ಒಂದು ಸ್ವಲ್ಪ ಬೇಡಿಕೆ ಇದೆ, ಗೋಪಾಲ್ ಒಂದು ಸೊಲ್ವ ಅಂತ ಹೇಳ್ದ. ನಮಗೆ ಗೋಪಾಲ್ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಕಿರಣ್ ಗೋಪಾಲ್ ಅಂತ ಅವ್ನು ವಾರ ಆದಮೇಲೆ ಬಂದಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಫಸ್ಟ್ ಸಪ್ರೇಟಾಗಿ ಮಾತಾಡಿದ್ರು. ಆಮೇಲೆ ನಮ್ಮ ಹತ್ರ ಬಂದರು. ಇಲ್ಲ, ನಿಮ್ಮನ್ನು ಕಿಡ್ನಾಪ್ ಮಾಡಬಾರ್ದಾಗಿತ್ತು, ಇನ್ಮೇಲೆ ಏನು ಹುಡುಗಾಲ ಇಲ್ಲ ಅಂತ ಅಪ್ಪಾಜಿ ಹತ್ರ ಹೇಳ್ದ. ಅಲ್ಲೊಂಥರ ಮಾತಾಡ್ತಾ ಇದ್ದೆ, ನಮ್ಮಂಥರ ಅವ್ನು ಮಾತಾಡ್ತಾ ಇದ್ದ. ಅದೆಲ್ಲ ನಮ್ಮ ಕಾಡಲ್ಲಿ ಕೇಳಿಸ್ತಾ ಇತ್ತು, ಯಾಕಂದರೆ ಸೈಲೆಂಟ್ ಏರಿಯಾ ಅದು. ಅಲ್ಲೇನು ಸೂಜಿ ಬಿದ್ದು ಕೇಳಿಸೋಷ್ಟು ಸೌಂಡ್ ನಿಶಬ್ದ ಆಗಿರೋ ಕಾಡಲ್ಲಿ ಕೇಳಿಸ್ತಾ ಇತ್ತು. ಅವ್ರ ಹತ್ರ ಒಂದು ಒಳ್ಳೆ ಬೇಟೆ ಆಡಿದೆ ಅಂತ ಅವನ ಹತ್ರ ಮಾತಾಡೋದು ಕೇಳಿಸ್ತಾ ಇತ್ತು. ಅಪ್ಪಾಜಿ ಹತ್ರ ಬಂದು ನಿಮ್ಮನ್ನು ಕಿಡ್ನಾಪ್ ಮಾಡಬಾರ್ದು, ಇನ್ನೂ ಹುಡುಗಾಲ ಇಲ್ಲ ಅವನಿಗೆ ನಮ್ಮ ಹತ್ರ ಹೇಳ್ತಾ ಇದ್ದ. ಒಂಥರ ನಮಗೆ ಡಬಲ್ ಗೇಮ್ ಥರ ಡೈಲಾಗ್ ಅಂತ ಗೊತ್ತಾಗ್ತಾ ಇತ್ತು. ಆಮೇಲೆ ಆಯಿತು ಅಂತ ವಾರಕ್ಕೆ ಆದಮೇಲೆ ಇನ್ನೇನು ಬಿಡು ಗೋಪಾಲ್ ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡು ನಾವು ಖುಷಿಯಾಗಿದ್ವಿ. ಅವನು ಬಂದರೆ ಅಲ್ಲೇ ಬಿಸಿನೀರು ಕಾಯಿಸಿ ಎಲ್ಲ ಟ್ರೀಟ್ಮೆಂಟ್ ಮಾಡೋನು. ಅವನು ಒಂದಷ್ಟು ಕೈಯಾಗಿ ಬಿಸಿನೀರು ಬಾಟ್ಲಿ ಇಟ್ಕೊಂಡ್ಬಂದಿರ್ತಿದ್ದ, ಒಂದಷ್ಟು ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡ್ಬಂದಿರ್ತಿದ್ದ. ಅವ್ನು ಬಂದು ಬಿಸ್ಕೆಟ್ ಮುದ್ದೆ ಇಟ್ಬಿಟ್ಟು ಬಿಸ್ಲೆಟ್ ನೀರು ಇಟ್ಬಿಟ್ಟು ಊಟ ತಗೊಂಡು ಹೋಗೋನು. ನಮಗೆ ಅಲ್ಲಿ ನೋಡಿದ್ರೆ ಹಸಿರು ನೀರು ಕುಡಿಯೋಕ್ಕೆ ಒಳ್ಳೆ ನೀರು ಸಿಗ್ತಿರ್ಲಿಲ್ಲ. ಆಮೇಲೆ ಹಿಂಗೆ ಇದ್ದಾರೆ ಎಲ್ಲರೂ, ಇವ್ರು ಬಿಸ್ಲೆಟ್ ನೀರು ಕುಡ್ಕೊಂಡಂತ ಅದೊಂದು ಪಬ್ಲಿಕ್ಕಿಗೆ ಅನಿಸೋದು. ಅಲ್ಲಿ ನೋಡಿದರೆ ಹಸಿರು ನೀರು ಕುಡಿಯೋಕ್ಕೆ ಸಿಗ್ತಾ ಇರಲಿಲ್ಲ. ಲಾಸ್ಟಲ್ಲಿ ಗೋಪಾಲ್ ಬಂದಾದ್ಮೇಲೆ ಇವತ್ತು ಕರ್ಕೊಂಡು ಹೋಗ್ತಾನೆ ಅಂದ್ಕೊಂಡಿದ್ದೆ. ಅವನು ಸುಮ್ಮನೆ ಅವನ ಪಾಡಿಗೆ ಅವನೊಬ್ಬನ ಹೋದ. ನಮಗೆ ನೋಡಿದ್ರೆ ಅಲ್ಲಿ ಸುಮಾರು 1 ವಾರ ಆದರೂ ಸ್ನಾನ ಇರ್ತಿರ್ಲಿಲ್ಲ. ನೀರು ಜಾಗ ಕರ್ಕೊಂಡಿದ್ದ. ಸುಮಾರು ಅವನು ಸ್ನಾನ ಮಾಡಬೇಕು, ನಾವು ಸ್ನಾನ ಮಾಡದೆ ಇರೋಕ್ಕಾಗಲ್ಲ ಅಂತ ಸುಮಾರು ಒಂದು ಸಾಯಂಕಾಲ 7:30 ಒಂದ್ಸಲ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದು ನಮಗೆ ನೆನಪಿದೆ. ಅಲ್ಲಿ ನದಿ ಹರಿತಾ ಇತ್ತು. 7:30 ಟೈಮಲ್ಲಿ ಎಲ್ಲರೂ ನಮ್ಮ ಒಂದೇ ಬಟ್ಟೆ ಇದ್ದಿದ್ದು. ಅವ್ನು ಬರೋವರೆಗೂ ಬಟ್ಟೆನೇ ಇಲ್ಲ ನಮಗೆ. ಆಮೇಲೆ ಅದೇ ಬಟ್ಟೆ ಹಾಕ್ಕೋಬೇಕು. ಆಮೇಲೆ ರಾತ್ರಿ ಆಗಿದೆ, ಅದರ ಬಟ್ಟೆ ಹಿಂಡ್ಕೊಂಡು ಮತ್ತೆ ಅದನ್ನ ಹಾಕ್ಕೊಂಡು ಮತ್ತೆ ಎಲ್ಲರೂ ಒಂದು ಕಡೆ ಜಾಗಕ್ಕೆ ಬಂದ್ವಿ. ಅಲ್ಲಿ ಒಂದು ಏನೋ ತಿಂದ್ವಿ. ಹಿಂಗೆ ಮತ್ತೆ ಕೆಲವೊಂದು ಕಡೆ ಮಳೆ ಸ್ಟಾರ್ಟ್ ಆಗೋದು, ಸುಮಾರು ಹಿಂಸೆ ಆಗೋದು. ಅದಾದ ನಂತರ ಮತ್ತೆ ಹಿಂಗೆ ದಿನ ಕಳಿತೀವಿ. ದಿವಸ ಚೇಂಜ್ ನಡೀತಾ ಇರಬೇಕಾಗಿತ್ತು. ಹೋಗ್ತಾ ಇದ್ವಿ. ಹಿಂಗೆ 50 ದಿನ ಆಗೋಯ್ತು. 50 ದಿನ ಆಗೋಯ್ತು. ಇನ್ನೇನು ಹಿಂಗೆ ಕಾಲ ಇನ್ನೂ ಎಷ್ಟು ದಿವಸ ಅಂತ ಕಳೆದೀವಿ. ನೋಡಿದ್ರೆ 10 ದಿವಸದಲ್ಲಿ ಬಿಡ್ತೀನಿ ಅಂತ ಹೇಳಿದ್ದ ಅಂತ ಹೇಳ್ಬಿಟ್ಟು ನಮಗೊಂದು ಭಯ ಶುರುವಾಗುತ್ತೆ. ಜುಲೈ 30ನೇ ತಾರೀಕು ನಿಮ್ಮನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಹೌದು. ಸೆಪ್ಟೆಂಬರ್ನಲ್ಲಿ ಸಣ್ಣ ಪುಟ್ಟದಾಗಿ ನಿಮಗೆ ಒಂದು ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಯಾಕೆ ಟೆನ್ಷನ್ ಶುರುವಾಯ್ತು ಅಂದರೆ, ಇವನು ಹೇಳಿದ್ದು ನಮಗೆ 10 ದಿವಸ ಅಂತ. ಇನ್ನು ನೋಡಿದ್ರೆ ಅಲ್ಲಿ 50 ದಿವಸ ಆಯಿತು, ಬಿಡೋ ಮಾತೇ ಇಲ್ಲ.
ಆಮೇಲೆ ಸರಿ ಇನ್ನೇನು ಮಾಡೋದಂತ ಗೋವಿಂದಣ್ಣ ನಮಗೆ ಧೈರ್ಯ ತುಂಬ್ತಾ ಇದ್ರು, ಇಲ್ಲ ಇರೋಣ ನೋಡೋಣ ಎಲ್ಲರೂ ಇದೆ, ಅಪ್ಪಾಜಿನೇ ಇದ್ದಾರೆ, ನಾವೆಲ್ಲ ಯಾವ ಲೆಕ್ಕ ಅಂದ್ಕೊಂಡು ನಾವು ಅವ್ರ ಯಜಮಾನ್ರ ಮಾತು ಕೇಳ್ಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ. ಹಿಂಗೆ ಏನಾಯಿತು ಒಂದ್ಸಲ ನಾನು ಸುಮಾರು ಒಂದು 59ನೇ ದಿವಸ ಆವತ್ತು ನಾವು ಹಿಂಗೆ ನಾನು ಗೋವಿಂದಣ್ಣ ಹತ್ರ ಈ ಥರ ಇಲ್ಲ ಇವನು ಅವರು ಒಂದು ಸಮಯ ಏನಾಯಿತು, ಅವ್ರು ರೇಷನ್ ತರಕ್ಕಂತ 9 ಜನ ಗ್ಯಾಂಗಲ್ಲಿ 7 ಜನ ಹೋದರು. 7 ಜನ ಹೋದ್ರೆ ಇಲ್ಲಿ ಉಳಿದಿರೋದು ವೀರಪ್ಪನೂ ಹುಡುಗ ಅಷ್ಟೇ ನಮ್ಮ ಹತ್ರಕ್ಕೆ. ಅದಕ್ಕೆ ಮುಂಚೆ ನಾವು ಗೋವಿಂದಣ್ಣವ್ರು ಎಲ್ಲ ಹಿಂಗೆ ಮಾತಾಡ್ಕೋತಾ ಇದ್ವಿ, ಇಲ್ಲ ಇವನಿಗೆ ಏನೋ ಒಂದು ದಾರಿ ಕಾಣಿಸ್ತಿದ್ರು, ಭಾರಿ ಕಷ್ಟ ಆಗುತ್ತೆ, ಮೊದಲೊಂಥರ ಹೇಳ್ತಿದ್ದ, ಇವಾಗ ಒಂಥರ ಮಾತಾಡ್ತಾ ಇದ್ದಾನೆ, ನಾವೇ ಯಾಕೆ ಇವನಿಗೆ ಒಂದು ಗತಿ ಕಾಣಿಸ್ಬಾರ್ದು ಅಂದ್ಕೊಂಡು ಮಾತಾಡಿದ್ವಿ. ಹಂಗೂ ನಮಗೆ ಒಪ್ಪಲಿಲ್ಲ, ಗೋವಿಂದಣ್ಣವ್ರು ಒಪ್ಪಲಿಲ್ಲ, ನಾಗೇಶ್ ಒಪ್ಪಲಿಲ್ಲ, ಇಲ್ಲ ಅಷ್ಟು ಸುಲಭ ಇಲ್ಲ. ಅಣ್ಣವ್ರಿಗೆ ಗೊತ್ತಿತ್ತ ನೀವು ಈ ಥರ ಸ್ಕೆಚ್ ಆಗ್ತಿದ್ದು? ಅಣ್ಣವ್ರಿಗೆ ಗೊತ್ತಿರಲಿಲ್ಲ ಇದು, ಅಣ್ಣವ್ರಿಗೆ ಗೊತ್ತಿರಲಿಲ್ಲ ಅಂತಂದರೆ ಅವರು ಲಾಸ್ಟಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು 3 ಜನ ಮಾತಾಡ್ಕೋತಾ ಇದ್ವಿ, ಅಷ್ಟು ಸುಲಭ ಅಲ್ಲ ನೀನು ಹೇಳಿದಷ್ಟು, ಇವಾಗ ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಿದ್ದಿಲ್ಲ, ನೀನು ಹೋಗೋದು ಹೆಂಗೆ ಇಲ್ಲಿ ಮುಗಿಸ್ಬಿಟ್ಟು ಅನ್ನೋ ಅಂತ ಬಂದರು. ಆಮೇಲೆ ನಮಗೆ ಕಷ್ಟ ಆಯಿತು, ಸರಿ ಅನ್ಕೊಂಡು ಹಂಗೆ ಸುಮ್ಮನಿದ್ವಿ. ನನ್ನ ತಲೆಯಲ್ಲಿ ಅದು ಓಡ್ತಾನೆ ಇತ್ತು, ಏನು ಮಾಡೋದು ಅಂತ. ಆಮೇಲೆ ಲಾಸ್ಟಲ್ಲಿ ಅಮ್ಮಂದು ಒಂದು ರೇಡಿಯೋ ನ್ಯೂಸ್ ಬರ್ತಾನೆ ಇತ್ತು ನಮಗೆ. ಮೊಮ್ಮಕ್ಕಳೆಲ್ಲ ಮಾತಾಡ್ತಿದ್ರು, ಅಪ್ಪಾಜಿ ನಮ್ಮ ಗೋವಿಂದಣ್ಣವ್ರ ಮಕ್ಕಳು ಮಾತಾಡೋರು, ಮೊಮ್ಮಕ್ಕಳೆಲ್ಲರೂ ಮಾತಾಡೋರು. ಆಮೇಲೆ ಸಣ್ಣವರು ಎಲ್ಲರೂ ಮಾತಾಡ್ತಾಯಿದ್ರು, ಅಮ್ಮ ಮಾತಾಡೋರು. ಆಮೇಲೆ ಅಮ್ಮ ಒಂದ್ಸಲ ಹತ್ತುಕೊಂಡೇ ಮಾತಾಡ್ತಾಯಿದ್ರು, ಭಾರಿ ದುಃಖ ಆಯಿತು. ಇಲ್ಲ ವೀರಪ್ಪನ ನಿನ್ನ ಆಂಜನೇಯ ಸ್ವಾಮಿ ಭಕ್ತ ಅವರು, ನೀನು ಆಂಜನೇಯ ಸ್ವಾಮಿ ಭಕ್ತ, ಅವ್ರು ಬಿಟ್ಟು ಕಳಿಸು, ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ, ವಯಸ್ಸಾಗಿದೆ ಅಂತ ಅಮ್ಮ ಹತ್ಕೊಂಡೇ ಮಾತಾಡಿದ್ರು. ನಮಗಂತೂ ಎಲ್ಲರೂ ಅವತ್ತೆಲ್ಲರೂ ಹತ್ಬಿಟ್ಟಿದ್ದೀವಿ. ಗೋವಿಂದಣ್ಣರು ಆಡಕ್ಕೆ ಶುರು ಮಾಡಿದ್ದಾರೆ, ನಾವು ಆಡಕ್ಕೆ ಶುರು ಮಾಡಿದ್ವಿ. ಅಪ್ಪಾಜಿ ಅಂತ ಅವತ್ತು ಹತ್ತಿದ್ದು ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೋಡಿದ್ದು. ಸೊ ಅಣ್ಣವ್ರ ಹತ್ತಾಗ ಇಡೀ ಅಷ್ಟು ಜನ ಅಪ್ಸೆಟ್ ಆಗಿ ಅಳದನ್ನ ವೀರಪ್ಪನ ನೋಡಿದ್ನ ಆತ ಅಳೋದು ನೋಡಿರ್ಬೋದು ಅವನೇನು ಹೇಳಿಲ್ಲ ಅವನು, ಯಾಕಂತಂದ್ರೆ ಅಲ್ಲಿ ಅವರು ಏನು ಹೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಅವತ್ತು ಸುಮ್ಮನೆ ಏನಾಯಿತು ಅಂತ ಗೊತ್ತಿಲ್ಲ. ಲಾಸ್ಟಲ್ಲಿ ಈ 7 ಜನ ರೇಷನ್ ತರಕ್ಕಂತ ಹೋದರು. ಅವ್ರು ಹೋದರೆ ಬರೋದು ಬೆಳಿಗ್ಗೆ. ಆ ಥರ ಅವ್ರು ಬೇಕಾದ ಸಲ ಒಂದು 4-5 ಸಲ ನಾವು ಕಾಡಲ್ಲಿದ್ದಾಗ ಹೋಗಿದ್ರು. ಅವರು ರೇಷನ್ ತರಕ್ಕಂತ ಹೋಗ್ತಿದ್ರು, ಮಾರನೇ ದಿವಸ ಬೆಳಿಗ್ಗೆ ಬರ್ತಿದ್ರು. ಈ ಒಂದು ಟೈಮ್ನ ನಾನು ಯೂಸ್ ಮಾಡಿಕೊಂಡೆ ಆ್ಯಕ್ಚುಲಾಗಿ. ಆ ಟೈಮಲ್ಲಿ ಎಸ್.ಎ. ಗೋವಿಂದರಾಜ್ ಅವ್ರಿಗಾಗಲಿ ಇಲ್ಲ ನಾಗೇಶ್ಗಾಗಲಿ ಹೊಡಿತೀನಿ ಅಂತ ನೀವು ಅವತ್ತ ಹೇಳಿದ್ರ? ಅವತ್ತು ಹೇಳಿರಲಿಲ್ಲ, ಮುಂಚೆ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ನಾವು. ಅವತ್ತು ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡಲಿಲ್ಲ. ಹೊಡೆದ್ರೆ ಅಣ್ಣವ್ರಿಗೆ ಏನಾಗುತ್ತೆ ಅನ್ನೋದನ್ನ ಭಯ ಇರಲಿಲ್ಲ ನಿಮಗೆ? ಭಯ ಇತ್ತು, ಆದರೆ ಇಲ್ಲಿ ಇಬ್ಬರೇ ಇದ್ದಿದ್ದು ನೋಡಿ ನಮಗೊಂದು ಧೈರ್ಯ ತಗೊಳಕ್ಕೆ ಕಾರಣ ಆಯಿತು. ಆಮೇಲೆ ಅದಾದ ನಂತರ ಇವ್ರು ಬಿಡೋ ಚಾನ್ಸೇ ಇರಲಿಲ್ಲ. ಇಲ್ಲಿ ಯಾಕೆ ಬಿಡಲಿಲ್ಲ ಅಂತಂದರೆ ಎಲ್ಲ ಸುಪ್ರೀಂ ಕೋರ್ಟಿಗೆ ಬೇರೆ ಹೋದು ಕೇಸ್ಗಳು. ಯಾವುದೇ ಕಾರಣಕ್ಕೂ ನಮಗೆ ರೇಡಿಯೋದಲ್ಲೇ ಗೊತ್ತಾಗ್ತದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ ಕೇಸು ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ದಾರೆ. ಈ ಥರ ಯಾವುದೇ ಕಾರಣಕ್ಕೂ ಅವನು ಕೈದಿಗಳು ಬಿಡಬೇಕು, ಕೊಯಮತ್ತೂರು ಜೈಲಲ್ಲಿ ಇರೋರು ಅಂತ ಪಟ್ಟು ಹಿಡ್ಕೊಂಡ್ಬಿಟ್ಟ. ಆಮೇಲೆ ಮೈಸೂರು ಜೈಲಲ್ಲಿರೋ ಕೈದಿಗಳು ಬಿಡಬೇಕು, ಕೊಯಮತ್ತೂರಲ್ಲಿರೋ ಜೈಲುಗಳು ಕೈದಿ ಬಿಡಬೇಕು, ಅವಾಗ ನಿಮ್ಮನ್ನು ಬಿಡೋದು ಅನ್ನೋದು ಬೇರೆ ನಮ್ಮ ಹತ್ರ ಹೇಳ್ತಾ ಇದ್ದ ಅವನು. ಈಗ ಯಾವುದೇ ಕಾರಣಕ್ಕೂ ಮೈಸೂರಲ್ಲಿರೋ ಜೈಲು ಕೈದಿಗಳು ಬಿಡ್ದಿದ್ರು ಕೊಯಮತ್ತೂರಲ್ಲಿರೋ 5 ಜನ ಅಂತೂ ಬಿಟ್ಟೇ ಬಿಡಬೇಕು, ಆವಾಗ ನಿಮ್ಮನ್ನು ಬಿಡೋದು ಅಂತ ಪಟ್ಟು ಹಿಡ್ಕೊಂಡ ನಮ್ಮ ಕಾಡಲ್ಲಿ. ಅವಾಗ ನನಗೆ ಏನಾಯಿತು, ಇನ್ನು ಇವ್ನು ಬಿಡೋದಿಲ್ಲ ಅನ್ನೋದು ಒಂದು ಸಂಶಯ ಪಡೋಕ್ಕೆ ಶುರುವಾಯಿತು. ಆವತ್ತು ಇನ್ನು ಏನಾಯಿತು, ರಾತ್ರಿ ಅವತ್ತು ಹೀಗೆ ಅಪ್ಪಾಜಿ ನಾವು ಒಂದಕ್ಕೆ ಹೋಗಿದ್ವಿ, ಸುಮ್ಮನೆ ಮಲ್ಕೊಂಡಿದ್ವಿ. ಮತ್ತೆ ಒಂದು ಅರ್ಧ ಗಂಟೆ ಆಯಿತು, ಸುಮ್ಮನೆ ಆಯಿತು. ಅವತ್ತು ಇವರು ಈ ಒಂದು ಮಚ್ಚು ಕಟ್ಟಿಗೆ ಸವರಕ್ಕಂತೆಲ್ಲ ಇಟ್ಕೊಳ್ಳೋರು. ಅದನ್ನೇನು ಅವ್ರೇನು ಸಪ್ರೇಟಾಗಿ ಬಚ್ಚಿರ್ತಿರ್ಲಿಲ್ಲ. ಅವತ್ತು ಇನ್ನೊಂದಷ್ಟು ಗನ್ಗಳನ್ನೆಲ್ಲ ಒಂದು ಟೆಂಟ್ ಹಾಕಿದ್ವಿ. ಟೆಂಟ್ ಹಾಕಿದ್ರೆ ನಾವು ಎಲ್ಲರೂ ಒಂದು ಕಡೆ ಸಣ್ಣ ಟೆಂಟ್, ಅದು ಒಂದು 4 ಅಡಿ ಟೆಂಟು, ಎಲ್ಲರ ತಲೆಗಳು ಒಂದು ಸೈಡ್ ಒಂದು ಮಲ್ಕೊಂಡಿದ್ವಿ. ಹಿಂಗೆ ಗುಡ್ಸಲ್ ಥರ 4 ಅಡಿ ಹೈಟ್ ಟೆಂಟ್ ಅದು. ನಾನು ಕೊನೆಯಲ್ಲಿ ಮಲಗಿದ್ದೆ, ಅಪ್ಪಾಜಿ ನಾನು ಪಕ್ಕದಲ್ಲಿದ್ದರು, ಗೋವಿಂದಣ್ಣವ್ರ ಪಕ್ಕದಲ್ಲಿದ್ದರು. ಆಮೇಲೆ ನಾಗೇಶು, ನಕ್ಕೀರನ್ ಗೋಪಾಲು, ವೀರಪ್ಪನು, ಲಾಸ್ಟಲ್ಲಿ ಒಬ್ಬ ಹುಡುಗ ಚಿಕ್ಕ, ಅವನೊಂದು 20-22 ವರ್ಷದ ಹುಡುಗ ಇರ್ಬೋದು ಅವನು. ಹಿಂಗೆ ಎಲ್ಲ ಮಲಗಿದ್ವಿ. ಲಾಸ್ಟಲ್ಲಿ ಅಪ್ಪಾಜಿ ನಾವು ಒಂದಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಆಗಿತ್ತು. ಎಷ್ಟು ಗಂಟೆ ಆಗಿರ್ಬೋದು? ಸುಮಾರು ಒಂದು ಗಂಟೆ ಆಗಿರ್ಬೋದು ರಾತ್ರಿ. ಅವತ್ತು ಅಮಾವಾಸ್ಯೆನೆ. 1 ಗಂಟೆ ಆಗಿತ್ತು. ನಾನು ಸುಮ್ಮನೆ ಒಂದು ಅರ್ಧ ಗಂಟೆ ಬಂದ್ಕೊಂಡೆ. ಅಲ್ಲೇ ನನಗೆ ಕೈ ಟಚ್ ಮಾಡಿದ್ರೆ ಮತ್ತೆ ಸಿಗೋದು, ಯಾರಾದ್ರೂ ಇಟ್ಕೊಂಡು ನಾನು ಗೋಣಿ ಚೀಲ ಕೆಳಗಡೆ ಇಟ್ಕೊಂಡೆ. ಸುಮಾರು ಒಂದು ನೋಡ್ಕೊಂಡಿದ್ರ ನೀವು? ಹೌದು, ಅದು ಅಲ್ಲೇ ಬಿದ್ದಿರ್ತಿತ್ತು. ಅದನ್ನೇನು ಅವ್ರೇನು ಎತ್ತಿಡಕ್ಕೆ ಅದೇನು ಮನೆ ಅಲ್ಲ ಏನಲ್ಲ. ಮತ್ತೆ ಅದನ್ನ ನಾವು ಮತ್ತೆ ಬೆಳಿಗ್ಗೆ ಟೆಂಟ್ ಬಿಚ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು ಅದಕ್ಕೆ ಆ್ಯಕ್ಚುಲ್ ಆಗಿ. ಹಂಗಾಗಿ ಈಗ ಒಂದು ಯೋಚನೆ ಮಾಡೋಣ,
ಅಲ್ಲಿ ಅನೇಕ ಗನ್ಗಳಿತ್ತು, ಎಲ್ಲ ಕೈಯಲ್ಲೂ ಗನ್ಗಳಿತ್ತು. ಗನ್ಗಳಿದ್ವು, ತಲೆ ತುಂಬಲ್ಲಿ ಇಟ್ಕೊಂಡಿದ್ನ ಅವನ್ನ. ಅಲ್ಲಿ ಗನ್ಗಳಿದ್ರು ಶೂಟ್ ಮಾಡೋಷ್ಟು ಜಾಗ ಇರಲಿಲ್ಲ ಅಲ್ಲಿ. ಈ ಚಿಕ್ಕ ಟೆಂಟ್ ಅದು, ಎಷ್ಟು ನಾವು 5 ಅಡಿ ಉದ್ದಕ್ಕೆ ಮಲ್ಕೊಂಡ್ರೆ ಅಷ್ಟೇ ಟೆಂಟು. ಆಮೇಲೆ 7 ಜನಕ್ಕೆ ಎಷ್ಟು ಬೇಳೆ ಹಾಕಿದಾವೆ ಅಷ್ಟು ಚಿಕ್ಕಾಗಿ ಮಲ್ಕೊಂಡಿದ್ವು, ಅಷ್ಟೇ ಟೆಂಟ್ ಇರೋದಲ್ಲಿ. ಅಲ್ಲಿ ಜಾಗನೇ ಇಲ್ಲ ಅಲ್ಲಿ. ಅದು ಬೇರೆ ಯಾವತ್ತು ಮಳೆ ಬಂದಿದ್ರಿಂದ ಅಲ್ಲಿ ಕಟ್ಟಿಗೆ ಬೇರೆ ಇಟ್ಟಿದ್ರು ಕಾಲ್ ಕಡೆ ಬೆಳಿಗ್ಗೆ ಅಡುಗೆ ಮಾಡೋಕ್ಕೆ ಅಂತ. ಹಂಗಾಗಿ ಎಷ್ಟು ಜಾಗ ಇರಲಿಲ್ಲ ಅಲ್ಲಿ. ನನ್ನ ಪಕ್ಕದಲ್ಲಿ ಅಣ್ಣವರು, ನಾನು ಫಸ್ಟಲ್ಲಿ ಇದ್ದೀನಿ, ಕೊನೆಯಲ್ಲಿದ್ದೀನಿ. ಅಪ್ಪಾಜಿ ನನ್ನ ಪಕ್ಕದಲ್ಲಿದ್ದಾರೆ, ಗೋವಿಂದಣ್ಣ ಅಣ್ಣ ಅಪ್ಪಾಜಿ ಪಕ್ಕದಲ್ಲಿದ್ದಾರೆ, ನಾಗೇಶ್ ಇದ್ದಾರೆ ಗೋವಿಂದಣ್ಣ ಪಕ್ಕದಲ್ಲಿ. ಆಮೇಲೆ ನಕ್ಕೀರನ್ ಗೋಪಾಲ್ ನಾಗೇಶ್ ಪಕ್ಕದಲ್ಲಿದ್ದಾರೆ, ನಕ್ಕೀರನ್ ಗೋಪಾಲ್ ಪಕ್ಕದಲ್ಲಿ ಗೋಪಾಲ್ ಇದ್ದಾರೆ, ಗೋಪಾಲ್ ಪಕ್ಕದಲ್ಲಿ ಲಾಸ್ಟಲ್ಲಿ ಆ ಹುಡುಗ. 7 ಜನ ಇದ್ದೀವಿ ಅಷ್ಟೇ ಅಲ್ಲಿ. ವೀರಪ್ಪನ ಅಂತ ನಕ್ಕೀರನ್ ಗೋಪಾಲ್ ಪಕ್ಕದಲ್ಲಿ. ಓಕೆ, 5 ಅಡಿ ಅಷ್ಟು ಡಿಸ್ಟೆನ್ಸ್, ಒಬ್ಬೊಬ್ಬರ ಒಂದೊಂದು ಅಡಿಲೇ ಮಲಗಿರೋದು ನಾವು ಅಲ್ಲಿ. ಅಷ್ಟೇ ಟೆಂಟ್ ಇರೋದು ಒಂದು 7-8 ಅಡಿ ಅಗಲ ಅದು. ಆಮೇಲೆ 4 ಅಡಿ ಹೈಟ್ ಅಷ್ಟೇ ಇರೋದು ಅದು. ಅದಾದ ನಂತರ ಒಂದು ಅರ್ಧ ಗಂಟೆ ಆಗಿತ್ತು, ಎಲ್ಲ ಪಾಪಾಜಿ ಎಲ್ಲ ಮಲ್ಕೊಂಡಿದ್ವಿ. ಅಲ್ಲಿ ನಿದ್ದೆ ಬರ್ತಿರ್ಲಿಲ್ಲ. ಆ್ಯಕ್ಚುಲಾಗಿ ಯಾರು ಮಲಗಿದ್ದಾರೆ ಬಿಟ್ರೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಪ್ರಾಣಿಗಳು ಭಯ ಅಲ್ಲಿ. ಯಾವಾಗ ಯಾವ ಪ್ರಾಣಿ ಅಟ್ಯಾಕ್ ಮಾಡುತ್ತೆ. ಅದಾದ್ರೆ ನಾವು ಅವರಾದ್ರೂ ಬದಲಾದ್ರೆ ಏನು ಮಾಡೋರು, ಆ 4 ಜನರಲ್ಲಿ ಎಲ್ಲರೂ ಒಂದೊಂದು ಅವರು ಡ್ಯೂಟಿ ಮಾಡೋರು. ಅವರು 4 ಜನ ಪಕ್ಕ ಟೆಂಟ್ ಸುತ್ತಾ ಇದ್ರೆ ಇನ್ನು 4 ಜನ ಮಲಗಿರೋರು. ವೀರಪ್ಪನ್ ಮಾತ್ರ ನಮ್ಮ ಜೊತೆ ಮಾಮೂಲಾಗಿ ಮಲ್ಕೊಂಡ್ಬಿಡೋನು, ನಮ್ಮ ಜೊತೆನೇ ಮಲ್ಕೊಂಡ್ಬಿಡೋನು. ಅವಾಗ ಕತೆ ಹೇಳ್ಕೊಂಡೆಲ್ಲ. ಆಮೇಲೆ ಅದು ಒಂದೊಂದು ಸಾರಿ ಅಪ್ಪಾಜಿಗೆ ತೆಲನೋವು ತಂದ್ಬಿಡೋದು, ಅವ್ನು ಮಾತು ಕೇಳ್ಕೊಂಡು. ಅದಾದ ನಂತರ ಹೊಡೆ ಇಸಿಗೆ ಬರ್ಬೇಕಾದ್ರೆ ಈಗ ಲಾಸ್ಟಲ್ಲಿ ನಾನು ಮಸ್ತ್ ತೊಗೊಂಡೆ, ಕೈಲಿ ತೊಗೊಂಡು ಬಕ್ಕೊಂಡು ಹಂಗೆ ಒಂದು ತೊಡೆಗೆ ಬಿಟ್ಟೆ. ನಾನು ನೇರವಾಗಿ ತಲೆ ಹೊಡ್ಯಕ್ಕೆ ಜಾಗನೇ ಇಲ್ಲ ಅಲ್ಲಿ. ಹಿಂಗೆ ಟೆಂಟ್ ಇದೆ, ಇಲ್ಲಿ ತಲೆಗಳಿದೆ. ಆಮೇಲೆ ಅವನಿಗೆ ಮೇಲೆ ಎಬ್ಬಿಸ್ಬೇಕಂದ್ರೆ ನಾನು ತೊಡೆಗೇನೆ ಹೊಡಿಬೇಕು ಮಚ್ಚಲ್ಲಿ. ಆಮೇಲೆ ಎದ್ದು ಕೂತ್ಕೊಂಡೆ ಸಡನ್ನಾಗಿ, ಇಲ್ಲ ಅಂತ ಹೇಳ್ಬಿಟ್ಟು ಎದ್ದು ಕೂತ್ಕೊಂಡೆ. ಇಮ್ಡಿಯೇಟ್ ಮತ್ತೆ ತಲೆಗೆ ಬಿತ್ತು. ಇನ್ನೊಂದು ಒಟ್ಟು 3 ಮಚ್ಚು ತಲೆಗೆ ಬಿದ್ದಿತ್ತು ಅವನಿಗೆ. ಫುಲ್ ಬ್ಲಡ್ ಶುರು ಬ್ಲಡ್ ಆಗೋಗ್ಬಿಟ್ಟ. ಅಷ್ಟೊತ್ತಿಗೆ ನಾವು ಗೋವಿಂದಣ್ಣರು ಎದ್ದಿದ್ದಾರೆ, ನಾಗೇಶ್ ಎದ್ದಿದ್ದಾನೆ, ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಲಾಸ್ಟಲ್ಲಿ ಆ ಹುಡುಗ ಬಿಡ್ಸಕ್ಕೆ ಬಂದಿದ್ದಾನೆ. ನಾಗೇಶ್ ಯಾರು ಬಿಡಿಸ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಅಲ್ಲಿ. ಅಷ್ಟು ಭಯ. ಆಮೇಲೆ ಎಲ್ಲರೂ ಎದ್ಬಿಟ್ರು. ಅವ್ನು ನನ್ನ ಮಚ್ಚ ಯಾರು ಕಸದ ಎಸ್ತರಂತ ಗೊತ್ತಿಲ್ಲ. ಆಮೇಲೆ ನಾನು ಬಾಯ ಕೈ ಹಾಕ್ಬಿಟ್ಟು ಸಿಗದ್ ಹಾಕಕ್ಕೆ ನೋಡ್ದ, ಕಿವಿ ಕಚ್ಚಿದ್ದ ಅವನು. ಬಾಯೆಲ್ಲ ಹರಿದ್ಬಿಟ್ಟಿದ್ದ, ನನ್ನ ಬಾಯೆಲ್ಲ ಹರಿದ್ಬಿಟ್ಟಿದ್ದ. ಅವಾಗ ಅವನು ಬಾಯಾಗ ಒಳಗೆ ಕೈ ಇಟ್ಟಿದ್ನಲ್ಲ, ಅವಾಗ ನಾನು ಗರ ಅಂತ ಬೆಳಕು ಕಟ್ ಮಾಡಿ ತೆಗ್ದಿದ್ದ. ಅವನು ಬೆಳಕು ಕಟ್ ಮಾಡಿದ್ದಂದ್ರೆ ಅಷ್ಟು ಫೋರ್ಸಾಗಿ ಕಚ್ಚಿದ್ದಕ್ಕೆ ನನ್ನ ನಾಕೆಲ್ಲ ಹೊಟ್ಟೋಯ್ತಿದ್ದ. ಇದೆಷ್ಟು ಹಾಕ್ಸಿರೋದಲ್ಲ ಅಂದ್ರೆ ಕಚ್ಚಿದ ಫೋರ್ಸ್ಗೆ ಅವನು ತಡ್ಕೊಳಕದೆ ಏನು ಮಾಡ್ದ, ಕೊಕ್ಕೆ ಥರ ಹೇಳದ್ಬಿಟ್ಟ ಅವನು. ಅವಾಗ ಹಲ್ಲು ಹೊಟ್ಟೋಯ್ತು ನಂತು. ಆಮೇಲೆ ಅಲ್ಲಿ ಕಿವಿ ಕಚ್ಚಿದ್ದ ಅವನು. ಕಿವಿ ಕಚ್ಚಿದ್ಮೇಲೆ ಇನ್ನು ಅಲ್ಲಿ ಹುಡುಗಲಿಲ್ಲ, ಹಗ್ಗ ಕಾಲು ಕಟ್ಟಕ್ಕೆ ಶುರು ಮಾಡಿದ ಹುಡುಗ. ಆಮೇಲೆ ಮತ್ತೆ ಯಾರು ಬಿಡಿಸ್ತಾ ಇದ್ದಾರಂತ ಗೊತ್ತಾಗಲಿಲ್ಲ ಆ ಗಂಟನ್ನ. ಆಮೇಲೆ ಇನ್ನು ಹುಡುಗಾಲಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಕಾಲು ಗಂಟನ್ನ ಎಳ್ಕೊಂಡ್ಬಿಟ್ಟು ಅಲ್ಲಿಂದ ಚಪ್ಪಲಿ ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ. ಪಕ್ಕದಲ್ಲಿ ಹಳ್ಳ ಇದೆ, ಹಳ್ಳದಲ್ಲಿ ಜಂಪ್ ಮಾಡಿಬಿಟ್ಟು ನಾನು ಪರಾರಾಗ್ಬಿಟ್ಟೆ. ಅಂದ್ರೆ ಕಚ್ಚಿದ ಫೋರ್ಸ್ಗೆ ಅವನು ತಡ್ಕೊಳಕದೆ ಏನು ಮಾಡ್ದ, ಕೊಕ್ಕೆ ಥರ ಹೇಳದ್ಬಿಟ್ಟ ಅವನು. ಅವಾಗ ಹಲ್ಲು ಹೊಟ್ಟೋಯ್ತು ನಂತು. ಆಮೇಲೆ ಅಲ್ಲಿ ಕಿವಿ ಕಚ್ಚಿದ್ದ ಅವನು. ಕಿವಿ ಕಚ್ಚಿದ್ಮೇಲೆ ಇನ್ನು ಅಲ್ಲಿ ಹುಡುಗಲಿಲ್ಲ, ಹಗ್ಗ ಕಾಲು ಕಟ್ಟಕ್ಕೆ ಶುರು ಮಾಡಿದ ಹುಡುಗ. ಆಮೇಲೆ ಮತ್ತೆ ಯಾರು ಬಿಡಿಸ್ತಾ ಇದ್ದಾರಂತ ಗೊತ್ತಾಗಲಿಲ್ಲ ಆ ಗಂಟನ್ನ. ಆಮೇಲೆ ಇನ್ನು ಹುಡುಗಾಲಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಕಾಲು ಗಂಟನ್ನ ಎಳ್ಕೊಂಡ್ಬಿಟ್ಟು ಅಲ್ಲಿಂದ ಚಪ್ಪಲಿ ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ. ಪಕ್ಕದಲ್ಲಿ ಹಳ್ಳ ಇದೆ, ಹಳ್ಳದಲ್ಲಿ ಜಂಪ್ ಮಾಡಿಬಿಟ್ಟು ನಾನು ಪರಾರಾಗ್ಬಿಟ್ಟೆ. ಯಾರನ್ನು ಮಾತಾಡಿಸೋಷ್ಟು, ಯಾರ ಮುಖ ನೋಡುವಷ್ಟು, ಅಪ್ಪಾಜಿ ನೋಡೋದಾಗ್ಲಿ, ಗೋವಿಂದಣ್ಣ ನೋಡೋದಾಗ್ಲಿ, ನಾಗೇಶ್ ನೋಡೋದಾಗ್ಲಿ ಇಲ್ವೇ ಇಲ್ಲ ಅಲ್ಲಿ. ಇಮ್ಡಿಯೇಟ್ ಹಳ್ಳ ಜಂಪ್ ಮಾಡಿದೆ, ನೀರು ಇರ್ತಾ ಇತ್ತು ಮಾಡ್ಕೊಂಡ್ಬಿಟ್ಟ. ಆಮೇಲೆ ಹಗ್ಗ ಇತ್ತು, ಅದನ್ನ ಯಾರು ಬಿಡಿಸ್ತಾ ಇದ್ದಾರಂತ ಗೊತ್ತಿಲ್ಲ. ಅಷ್ಟು ದೊಡ್ಡದು ಅದ ಟೆಂಟ್ ಹಗ್ಗ ಒಂದು ಮೂಲೆದು ಒಂದು ಬಿಚ್ಕೊಂಡು ಕಟ್ತಾ ಇದ್ದ ಅನ್ಸುತ್ತೆ ಅವನು ಹುಡುಗ, ವೀರಪ್ಪನ ಕಡೆ ಅವನು. ಅದನ್ನ ಯಾರು ಬಿಡಿಸ್ತಾ ಇದ್ದಾರಂತ ಗೊತ್ತಿಲ್ಲ. ಆಮೇಲೆ ಇವನು ವೀರಪ್ಪನ ನನ್ನ ಬಾಯಿಗೆ ಕೈ ಹಾಕ್ಬಿಟ್ಟು ಸಿಗದ್ ಹಾಕ್ತಾ ಇದ್ದಾರೆ ನೋಡಿ. ಸಿಗದ್ ಕೈ ಸುಮ್ಮನೆ ಬಿಟ್ರೆ, ನಾ ಸಿಗದ್ ಹಾಕಿಲ್ಲ ಅಂದ್ರೆ ಬಾಯಿ ಹರ್ತು ಬಿಡ್ತಾನ ಅವನು. ಅದಕ್ಕೆ ಅವ್ನು ಕೈಯೇ ಬಿಡ್ಲಿಲ್ಲ ನಾನು ಆಚೆ. ಅವಾಗ ಗರ ಕಟ್ ಮಾಡ್ತಾ ಇದ್ದೆ. ಇದಕ್ಕೆ ಅವಾಗ ಕಟ್ ಆದ್ಮೇಲೆ ಅವ್ನು ಹೇಳ್ಕೊಂಡ ಹಲ್ಲು ಹೊಟ್ಟೋಯ್ತು. ಆಮೇಲೆ ಜೋರಾಗಿ ಡಿಚ್ಚಿ ಹೊಡೆದ್ಬಿಟ್ಟು ಹಳ್ಳದಲ್ಲಿ ಜಂಪ್ ಮಾಡಿ ಪರಾರಾಗ್ಬಿಟ್ಟೆ ನಾನು. ಅದು ಎದುರುಗಡೆ ದೊಡ್ಡ ಬೆಟ್ಟ, ಅದು ಹೈಟ್ ಬೆಟ್ಟ ಅದು. ಆವಾಗ ಆ ಹುಡುಗ ನಾನು ಫಾಲೋ ಮಾಡ್ತಾನೆ, ಅವನು ಗನ್ ಇಟ್ಕೊಂಡು ಟಾರ್ಚ್ ಇಟ್ಕೊಂಡು. ಎಲ್ಲಿ ಟಾರ್ಚ್ ಬೆಳಗ್ಗೆ ಬರುತ್ತೆ ಅಲ್ಲಿ ಬಚ್ಚಿಟ್ಕೊಂಡು ನಾನು ಬೆಟ್ಟದ ತುದಿಗೆ ಹೋಗ್ತೀನಿ. ಅವನು ಕಾಣಲಿಲ್ಲ ನನಗೆ ಮತ್ತೆ. ಅಂದ್ರೆ ಬೆಟ್ಟ ಹತ್ತಿರ ಬೆಟ್ಟ ಇಳಿತಿರು ಹತ್ತಿ ನಾನು ಮೇಲ್ಕೆ ಹೋಗ್ತಾ ಇದ್ದೀನಿ. ಮೇಲ್ಕೆ ಹೋಗ್ತಾ ನಾನು ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದ್ದೀನಿ.
ವಿರುದ್ಧಕ್ಕೆ ಹೋದ್ರೆ ಅಲ್ಲಿ ಮೇಲಕ್ಕೆ ಹೋದೆ ಏನು ಕಾಣಿಸ್ತಾ ಇಲ್ಲ. ಸುಮಾರು ಒಂದು ಬೆಳಕು ಬರುವಾಗ ಮಾತ್ರ ಒಂದು 4 ಗಂಟೆ ಅಷ್ಟೊತ್ತಿಗೆ ಬೆಳಕು ಬರುವಾಗ ಮಾತ್ರ ಗೊತ್ತು. ಅವತ್ತಂತೂ ನನಗೆ ಎಷ್ಟು ನಿದ್ದೆ ಇಲ್ಲ, ಕಾಲಕ್ಕೆ ಚಪ್ಪಲಿ ಇಲ್ಲ, ಎಲ್ಲಿ ದಾಟ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಏನು ತುಳಿತಾ ಇದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ಬೆಟ್ಟದ ತುದಿಗೆ ಹೋದಾಗ ಸುಮಾರು ಒಂದು ಕಡೆ ಲೈಟ್ ಕಾಣಿಸ್ತಾ ಇತ್ತು ನನಗೆ. ತಿರುಗಿ ನೋಡಿದ ಸುತ್ತಲೂ ಸುಮಾರು ಒಂದು 20 ಕಿಲೋಮೀಟರ್ ಅಷ್ಟು ದೂರದ ಲೈಟ್ ಕಾಣಿಸ್ತಾ ಇದೆ. ಹಿಂಗೋದ್ರೆ ಯಾವುದೋ ಲೈಟ್ಗಳು ಊರು ಸಿಗುತ್ತೆ ಅಂದ್ಕೊಂಡು ಮತ್ತೆ ನಾನು ತದ್ವಿರುದ್ಧ ದಿಕ್ಕಿಗೆ ಹಳ್ಳದಲ್ಲಿ ಇಳ್ಕೊಂಡು ನದಿಗಳು ದಾಟ್ಕೊಂಡು ಮತ್ತೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿದೆ ಸುಮಾರು ಒಂದು 5:30ವರೆಗೂ ನಡೆದಿದ್ದೆ. ಮಾರನೇ ದಿವಸ ಅಲ್ಲಿ ಕುಡಿಯೋಕೆ ತಿನ್ನೋಕೆ ಏನು ಬೇಕಾಗಲಿಲ್ಲ ನನಗೆ. ನದಿಯಲ್ಲಿ ದಾಟುವಾಗ ಒಂದಷ್ಟು ನೀರು ಕುಡಿತಾ ಇದ್ದೆ. ಬಟ್ಟೆ ಎಲ್ಲ ಗಲೀಜಾಗಿತ್ತು, ಚಿಂದಿ ಆಗೋಗ್ಬಿಟ್ಟಿತ್ತು ಬಟ್ಟೆ ಎಲ್ಲ. ಆಮೇಲೆ ನದಿ ದಾಟ್ಕೊಂಡು ಬಂದೆ. ಆಮೇಲೆ ಅಲ್ಲೊಂದು ಕಡೆ ಈ ಆನೆಗಳು ಬರಬಾರ್ದು ಅಂತ ಈ ಕರೆಂಟ್ ಎಲ್ಲ ಪಾಸ್ ಮಾಡಿ ಬಿಟ್ಟಿದ್ರು. ಅವನು ಮೊದಲ ನಮಗೆ ಹೇಳ್ತಾ ಇದ್ದ, ಇಲ್ಲ ಆನೆಗಳು ಬರುತ್ತೆ ಅಂತ, ಇಲ್ಲೆಲ್ಲ ಬೇಲಿ ಹಾಕಿರ್ತಾರೆ, ಕರೆಂಟ್ ಪಾಸ್ ಮಾಡಿರ್ತಾರೆ ಅಂತ ಅವನ ಹೇಳ್ತಾ ಇದ್ದ ಅವಾಗ ನಮ್ಗೆ. ಅದು ಅರಿವು ಇತ್ತು ನನಗೆ. ಹಂಗಾಗಿ ನಾನು ಕೋಲ್ ಜಂಪ್ ದಾಟ್ಕೊಂಡು ಬಂದಿದ್ದೀನಿ ನಾನು. ಸುಮಾರು ಒಂದು 5:30 ಆಗಿತ್ತು ನನಗೆ. ಒಂದು ಟಾರ್ ರೋಡ್ ಸಿಕ್ಕಾಗ ಟಾರ್ ರೋಡಿಂದ ನಡ್ಕೊಂಡು 1 ಕಿಲೋಮೀಟರ್ ಬಂದೆ. ಅಲ್ಲಿ ಒಂದು ಪುದುಪೀರ್ ಕೊಡುವಂಥ ಊರ ಹೆಸರು. ಅಲ್ಲೊಂದು ಟೆಂಟ್ ಹೋಟ್ಲಿತ್ತು. ಟೆಂಟ್ ಹೋಟ್ಲಿಗೆ ಹೋಗಿ ಈ ಥರ ನಾನು ಕಾಡು ನೋಡಕ್ಕೆ ಹೋಗಿದ್ದೆ. ನಾನು ನನ್ನ ಫ್ರೆಂಡು ಕರಡಿ ಅಟ್ಯಾಕ್ ಮಾಡ್ತು, ನನ್ನ ಬಾಯಿನ ಹಲ್ಲೆಲ್ಲ ಕಿತ್ತಾಕ್ಬಿಡ್ತು, ನನ್ನ ಫ್ರೆಂಡ್ ತಪ್ಪಿಸ್ಕೊಂಡ್ಬಿಟ್ಟ, ಅವನು ಸಿಗಲಿಲ್ಲ ನನಗಂತ ಅವ್ರಿಗೊಂದು ಕತೆ ಮಾಡಿ ಹೇಳಿದೆ ನಾನು. ಆವಾಗ ಅವರು ಒಂದು ಸ್ವಲ್ಪ ಟೀ ಕೊಟ್ಟರು. ಟೀ ಕುಡಿಯೋಕ್ಕಾಗಲಿಲ್ಲ, ಹಲ್ಲು ಬಿದ್ದಿದ್ರಿಂದ. ಬಜ್ಜಿ ಕೊಟ್ಟರು, ಬಜ್ಜಿನೇ ತಿನ್ನೋಕ್ಕಾಗಲಿಲ್ಲ. ಇಲ್ಲ ನನಗೊಂದು ಸ್ವಲ್ಪ ಕಾಸು ಕೊಟ್ಟರೆ ನಾನು ಅಂತ ಹೇಳ್ಬಿಟ್ಟು ಅವ್ರು ಸುಮಾರು ಒಬ್ಬೊಬ್ಬನು ₹1 ಒಂದು ₹12 ಕೊಟ್ಟರು. ಆಮೇಲೆ ಬಸ್ ಎಲ್ಲಿಲ್ಲ ಬರುತ್ತೆ ಇಲ್ಲಿ ಅಂತ ಕೇಳ್ಕೊಂಡು ಬಂದರೆ ಬಸ್ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ನಡ್ಕೊಂಡು ಬಂದ್ಬಿಟ್ಟು ಬಳ್ಳಾರಿಗೆ ಬಂದರೆ ಅಲ್ಲಿ ಸುಮಾರು 8 ಗಂಟೆಗೆ ಒಂದು ಬಸ್ ಅದು. ಅಲ್ಲಿ ಅವನು 11 ರೂಪಾಯಿ ಬಸ್ ಚಾರ್ಜ್ ಇತ್ತು. ನನ್ನ ಹತ್ರ 11 ರೂಪಾಯಿ ಇತ್ತು. ಇನ್ನು 50 ಪೈಸೆ ಇಲ್ಲ ಇದೆ. ಮತ್ತೆ ಟಿಕೆಟ್ ತೊಗೊಂಡ್ಬಿಟ್ಟು ಕೂತ್ಕೊಂಡೆ. ಅವನು ಯಾರು ಎತ್ತು ಅಂತ ಏನು ಕೇಳಿಲ್ಲ. ಮತ್ತೆ ನಾನು ಬಂದು ತಾಳವಾಡಿಗೆ ಬಂದು ಇಳ್ಕೊಂಡೆ. ಅವಾಗ ರಾತ್ರಿ ಆಗಿತ್ತು. ರಾತ್ರಿ ಒಂದು 8:30 9 ಆಗಿತ್ತು ಅಂದ್ಕೊಳ್ಳಿ. ಅಲ್ಲಿ ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋದೆ. ಅಷ್ಟೊತ್ತಿಗೆ ನಡ್ಕೊಂಡು ಹೋಗಿ ಮನೆ ಸೇರಿಕೊಂಡೆ ನಾನು. ಅಲ್ಲಿ ಪೊಲೀಸ್ನವ್ರು ಇದ್ರು. ಅಪ್ಪಾಜಿ ಮನೆಗೆ ಬಂದೆ ಗಾಜನೂರಿಗೆ. ನನ್ನ ಹತ್ರ ಜಾಸ್ತಿ ದುಡ್ಡಿದ್ರೆ ನಾನು ಒಬ್ಬನೇ ಬೆಂಗಳೂರಿಗೆ ಬಸ್ ಹತ್ಕೊಂಡು ಬಂದಿರ್ತಿದ್ದೆ. ಆಮೇಲೆ ತಾಳವಾಡಿಗೆ ಹೋಗುತ್ತೆ ಅಂತ ಗೊತ್ತಾಯ್ತು. ಸರಿ ತಾಳವಾಡಿಗೆ ಹೋಗುತ್ತಂದ್ರೆ ಅಲ್ಲಿಂದ ಅಪ್ಪಾಜಿ ಮನೆಗೆ ಹೋಗ್ಬೋದು ಅಂದ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ. ಅಲ್ಲಿ ಬಂದರೆ ಒಂದಷ್ಟು ಪೊಲೀಸ್ ಕಾವಲು ಹಾಕಿದ್ರು. ಅಲ್ಲಿಂದ ಯಾರ ಹತ್ರ ಕೇಳ್ಬಿಟ್ಟು ಒಂದು 12 ರೂಪಾಯಿ ಈಸ್ಕೊಂಡಿವಿ. ಆ ಈಸ್ಕೊಂಡಾಗ ಅಲ್ಲಿಂದ ಗಾಜನೂರು ಎಷ್ಟು ದೂರ? ಗಾಜನೂರು ಎಷ್ಟು ದೂರ ಅಂತ ಗೊತ್ತಿಲ್ಲ. ತಾಳವಾಡಿಗೆ ಹೋಗುತ್ತಲ್ಲ ಬಸ್ಸು, ತಾಳವಾಡಿಗೆ ಗೊತ್ತು ನನಗೆ. ತಾಳವಾಡಿಗೆ ಗೊತ್ತು. ತಾಳವಾಡಿಗೆ ಯಾಕಂದ್ರೆ ನಾವು ಕೊಂದನ ಜೊತೆ ಹೋದಾಗೆಲ್ಲ ನಡ್ಕೊಂಡು ಊರಿಗೆ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಗಾಜನೂರಿಗೆ ಆಮೇಲೆ ತಾಳವಾಡಿಗೆ ಭಾಳ ಹತ್ರ, 1 ಕಿಲೋಮೀಟರ್ ದೂರ ಇರ್ಬೋದು. ಮಧ್ಯದಲ್ಲಿ ಅಪ್ಪಾಜಿ ತೋಟದ ಮನೆ ಇದೆ ಅಲ್ಲ. ಸರಿ, 1 ಗಂಟೆ ರಾತ್ರಿ ಹೊಡಿತೀವಿ. ಹೌದು. ನೆಕ್ಸ್ಟ್ ಡೇ ಈವ್ನಿಂಗ್ 5 ಗಂಟೆಗೆ ರೋಡಿಗೆ ಬರ್ತೀವಿ. ಹೌದು ಅಲ್ವಾ? ರೋಡಿಗೆ ಬರ್ತೀವಿ ಅಂತಂದ್ರೆ ಸುಮಾರು ಏನಿಲ್ಲ ಅಂದ್ರೆ 13 ಅವರ್ 14 ಅವರ್. ಹೌದು. ನೀವು ನಡ್ಕೊಂಡೇ ಹೋಗಿದ್ದೀವಿ. ಹೌದು ಕಾಡಲ್ಲಿ. ಹೌದು. ನನಗೆ ಈ ರೋಡ್ಗಳು ಸರಿಯಾಗಿ ಗೊತ್ತಿಲ್ಲ. ಕಾಡಲ್ಲಿ ಯಾವ ಕಡೆ ಹೋಗುತ್ತೆ ಇದು ಕಾಡು ಅಂತ ಗೊತ್ತಿಲ್ಲ. ಆಮೇಲೆ ಆ ಲೈಟ್ ನೇರ ಹುಡ್ಕೊಂಡು ಹೋಗ್ಬೇಕು ನಾನು. ಅಲ್ಲ, ಕರೆಕ್ಟ್. ಈಗ ನೀವು ರೋಡಿಗೆ ಬರ್ತೀವಿ, ರೋಡಿಂದ ನೀವು ಗಾಜನೂರಿಗೆ ಬರ್ತೀವಿ. ಗಾಜನೂರಿಗೆ ಬಂದಾಗ ಅಣ್ಣ ಅವ್ರ ಮನೆ ಕಾಣುತ್ತೆ. ಹೌದು. ಅಲ್ಲಿ ಪೊಲೀಸ್ನವ್ರು ಇರ್ತಾರೆ. ಅಲ್ಲಿ ಕಾವಲು ಹಾಕಿದ್ರು. ಪೊಲೀಸ್ ಇದ್ರು ಅಲ್ಲಿ. ಪೊಲೀಸ್ನವ್ರು ನಿಮ್ಮನ್ನು ನೋಡ್ತಾರೆ. ನೋಡ್ತಾರೆ. ಪೊಲೀಸ್ನವ್ರು ಸಡನ್ ಆಗಿ ಕ್ವಶನ್ ಮಾಡಲಿಲ್ಲ ನನಗೆ. ಯಾಕಂದ್ರೆ ಇಬ್ಬೇಟ್ ಒಳಗೆ ಹೋದೆ ನಾನು. ಅಲ್ಲಿ ಮನೆಯಲ್ಲಿ ಎಲ್ಲ ಅಕ್ಕವರೆಲ್ಲ ಇದ್ರು. ಅಲ್ಲಿ ನಮ್ಮ ಗೋಪಾಲಣ್ಣ ಎಲ್ಲ ಇದ್ರು ಅಲ್ಲಿ. ಅವರೆಲ್ಲ ಇದ್ರು. ಆಮೇಲೆ ಇಬ್ಬೇಟ್ ಬಟ್ಟೆ ತರಿಸ್ಕೊಟ್ರು. ಬಟ್ಟೆ ಎಲ್ಲ ಚಿಂತೆ ಆಯ್ತು. ಅದು ಬಿಸಿ ನಾನು ಸ್ನಾನ ಮಾಡಿ ಆಮೇಲೆ ಅಲ್ಲಿ ಕಾಫಿ ಕುಡಿದದ್ದು ಮಾತ್ರ ನನಗೆ ಗೊತ್ತು. ಒಂದಷ್ಟು ಬಿಸ್ಕೆಟ್ ಕಾಫಿ ಕುಡಿದಿದ್ದು. ಅಷ್ಟೊತ್ತಿಗೆ ತಮಿಳ್ನಾಡಿಂದ IG ಅವ್ರು ಬರ್ತಾರೆ ಅಲ್ಲಿ. ಸರ್ IG ಅವ್ರು ಬರ್ತಾರೆ. ಇಮಿಡಿಯೇಟ್ ಕರ್ನಾಟಕ ಸರ್ ಕೂಪ್ ತೋರ್ಸೋಣ ಅಂತ ಹೇಳ್ತಾರೆ ಅವ್ರು ನಮಗೆ. ಅಷ್ಟೊತ್ತಿಗೆ ಏನಾಗುತ್ತೆ, ಬರ್ತಾರೆ ತಮಿಳ್ನಾಡು IG ಬರ್ತಾರೆ. ಆಮೇಲೆ ಇಮಿಡಿಯೇಟ್ ನಮ್ಮ STF ಚೀಫ್ ಬರ್ತಾರೆ ಅಲ್ಲಿಗೆ. ಹರ್ಷವರ್ಧನ್ ರಾಜು ಅಂತಿದ್ರು ಅವಾಗ STF ಚೀಫ್. ಆಮೇಲೆ ಅಣ್ಣೇಗೌಡರು ಅಂತ SP ಇದ್ರಲ್ಲಿ, ಅಲ್ಲಿ ಚಾಮರಾಜನಗರ SP ಅವ್ರು ಬರ್ತಾರೆ ಅಲ್ಲಿಗೆ. ಆ ಮನೆಯಲ್ಲಿ ಅವತ್ತು ಯಾರಿದ್ರಲ್ಲಿ? ಪೊಲೀಸರು ಬಿಟ್ಟು ಮನೆಯಲ್ಲಿ ಯಾರು ಬೇರೆಯವರು ಇದ್ರು? ನಮ್ಮ ಗೋಪಾಲಣ್ಣ ಎಲ್ಲ ಇದ್ರು. ಅಲ್ಲೇ ಇದ್ದಿದ್ದವ್ರು ಅವರೆಲ್ಲ ಅಲ್ಲೇ ಇದ್ರು. ಆಮೇಲೆ ಅಕ್ಕ ಅವ್ರ ಮನೆಯವ್ರು ಇದ್ರು, ಹುಡುಗರು ಇದ್ರು, ಎಲ್ಲ ಅಲ್ಲೇ ಇದ್ರು ಅವರು. ನಿಮ್ಮನ್ನು ನೋಡಿ ಕೇಳಲ್ವಾ? ಗಾಬರಿ ಆಗಲ್ವಾ?
ಗಾಬರಿ ಆದ್ರು. ನಾನು ಹೇಳಿದೆ ಹಿಂಗೆ ಈ ಥರ ನನಗೆ ವೀರಪ್ಪನ್ಗೆ ಹೊಡೆದಾಟ ಆಯಿತು, ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಅಂತಾನೆ ಹೇಳಿದೆ ಅವ್ರಿಗೆ. ಆದರೆ ಅಲ್ಲಿ ಯಾರು ನಮ್ಮ ಸ್ಟೇಜಲ್ಲಿ ಇರಲಿಲ್ಲ ಅಲ್ಲಿ. ಆಮೇಲೆ ಇಮ್ಡಿಯೇಟ್ ಎಸ್ ಪಿ ಅವರು ಬಂದರು, ಆಮೇಲೆ ತಮಿಳ್ನಾಡು IG ಬಂದರು. ಅವರೆಲ್ಲ ಇಮ್ಡಿಯೇಟ್ ಕಣ್ಣಲ್ಲಿ ಸರ್ ಕೂಪ್ಟೋರ್ಸೋಣ ಅಂತ ಯಾವ ಶುರು ಮಾಡಿದ್ರು. ಆಮೇಲೆ ನಮ್ಮ ಮುಖ್ಯಮಂತ್ರಿ ಆದಂಥ ಎಸ್ ಎಂ ಕೃಷ್ಣ ಅವ್ರು ಏನು ಮಾಡಿದರು, ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಬಿಡಬೇಡಿ ಅವ್ರನ್ನ, ನಮ್ಮ ಕರ್ನಾಟಕ ಕರ್ಕೊಂಡ್ಬಿಡಿ ಅವರು ಎಸ್ ಪಿ ಅವರು ಹಳ್ಳೆಗೌಡರು ಕಾರಲ್ಲಿ, ಆಮೇಲೆ SDF ಜೀಪ್ ಹರ್ಸೂರ್ಧನ್ ರಾಜು ಅವ್ರ ಜೊತೆಲಿ. ಅವಾಗ ಅಲ್ಲಿ ರಾತ್ರಿ 10:30ಗೆ ಈ ಅಶೋಕ್ ಅವ್ರು ಬಂದರು, ನಮ್ಮ ಸಿನಿಮಾ ಆರ್ಟಿಸ್ಟ್. ಎಲ್ಲಿ ಬಂದರು? ಅಲ್ಲಿಗೆ ಬಂದರು, ಬೆಂಗಳೂರಿಗೆ ಬಂದರು ಅವರು. ಓಕೆ, ಅಲ್ಲಿ ಬಂದರು ಅವರು. ನಮ್ಮ ಕಾರಲ್ಲಿ ನಮ್ಮ ಜೊತೆಲಿ ಬಂದರು ಅವರು, SP ಕಾರಲ್ಲಿ. ಅಂದ್ರೆ ಈಗ ನೀವು ಹೋಗ್ತಾ ಇರೋದು ಪೊಲೀಸ್ ಜೀಪಲ್ಲಿ? ಹೌದು, ಅವರು ಪೊಲೀಸ್ ಜೀಪಲ್ಲೇ ಬಂದರು. ಯಾರು? ಅಶೋಕ್ ಅವರು. ಅಶೋಕ್ ಜೊತೆ ಇನ್ಯಾರಿದ್ರು? ಅಶೋಕ್ ಜೊತೆ ಯಾರು ಇರಲಿಲ್ಲ, ನಾವು ಅಶೋಕ್ ಒಬ್ಬರೇ. ನಾವು SP ಅಣ್ಣೇಗೌಡರು, ಆಮೇಲೆ SDF ಜೀಪ್ ಹರ್ಷವರ್ಧನ್ ರಾಜು ಅವರು ಅಷ್ಟೇ ಇದ್ದಿದ್ದು. ನಾನು ಮಧ್ಯದಲ್ಲಿ ಕೂತಿದ್ದೇನೆ, ಅಶೋಕ್ ಅವರು ಒಂದು ಸೈಡಲ್ಲಿ, ಹರ್ಷವರ್ಧನ್ ರಾಜು ಅವರು ಒಂದು ಸೈಡಲ್ಲಿ, ಅಣ್ಣೇಗೌಡರು ಮುಂದೆ ಕೂತಿದ್ರು. ಡ್ರೈವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೈವರ್ ಒಬ್ಬರು ಕಾರ್ ಓಡಿಸ್ಕೊಂಡು ಇಮ್ಡಿಯೇಟು ಇದಕ್ಕೆ ಬಂದರು, ಚಾಮರಾಜನಗರಕ್ಕೆ. ಅಲ್ಲಿ ಅಣ್ಣೇಗೌಡರ ಮನೆಗೆ ಬಂದರು, SP ಅವ್ರ ಮನೆಗೆ. SP ಅವ್ರ ಮನೆಗೆ ಬಂದು ಅಲ್ಲಿ ರಾತ್ರಿ ಒಂದು ಸುಮಾರು 11:30 ಆಗಿತ್ತು. ಆಮೇಲೆ ಅಲ್ಲಿ ರಾತ್ರಿ 11:30 ಒಬ್ಬರು ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿ ತಲೆಗೆಲ್ಲ ಗಾಯ ಆಗಿಬಿಟ್ಟಿತ್ತು. ಕಾರಲ್ಲಿ ನಾವು SP ಅಣ್ಣೇಗೌಡ್ರ ಮನೆಗೆ ಕರ್ಕೊಂಡ್ಬಂದ್ರು. ಅವಾಗ SP ಅಣ್ಣೇಗೌಡ್ರ ಮನೆಗೆ ಕರ್ಕೊಂಡ್ಬಂದು ಸುಮಾರು ಒಂದು ರಾತ್ರಿ 11:30 ಆಗಿತ್ತು. ಅವಾಗ 11:30 ಆಗಿತ್ತು. ಅವಾಗ ಅವರು ಅಣ್ಣೇಗೌಡ್ರು ಅಂತ SP ಅವರು ಡಾಕ್ಟರ್ ಕರೆಸಿ, ನರ್ಸ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ, ತಲೆಗೆಲ್ಲ ತುಂಬ ಗಾಯ ಆಗಿತ್ತು. ಟ್ರೀಟ್ಮೆಂಟ್ ಕೊಡಿಸಿ ಊಟ ಎಲ್ಲ ಮಾಡಿಸಿ ಅಲ್ಲಿ ಎಲ್ಲ ಊಟ ಹಾಕ್ಸಿದ್ರು. ಅಲ್ಲಿ ಹೊಡೆದ್ಬಿಟ್ಟು ಓಡ್ ಬರ್ತೀರಿ. ಓಡ್ ಬಂದಾಗ ನಿಮ್ಗೆ ಏನು ಅನ್ಸಿತ್ತ? ವೀರಪ್ಪನಿಗೆ ಏಟ್ ಬಿದ್ದಿದ್ಯಾ, ಸತ್ತು ಹೋದ್ನ? ಅಂದ್ರೆ ಅವ್ನಿಗೆ ಸರಿಯಾಗಿ ಏಟ್ ಬಿದ್ದಿದ್ದಂತೂ ನನಗೆ ನೆನಪಿತ್ತು. ಯಾಕಂತಂದ್ರೆ 3 ಮಚ್ಚೆ ಏಟ್ ಬಿದ್ದಿತ್ತು. ಫುಲ್ ಬ್ಲಡ್ ಆಗುತ್ತಾ. ನನ್ನ ಮೇಲೆ ಕೂತಿದ್ದ ಅವನು. ನನ್ನ ಮೇಲೆ ಕೂತು ಬಾಯಿ ಸಿಗದಾಗ ನೋಡ್ತಾ ಇದ್ದಾನೆ, ಕಣ್ಣು ಕೆಳಕ್ಕೆ ನೋಡ್ತಾ ಇದ್ದಾನೆ. ಅವಾಗ ಅವ್ನ ಬ್ಲಡ್ ನನ್ನ ಮೇಲೆ ಹೋಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ತಲೆಗೆ ಮಚ್ಚು ಇಟ್ಟು ಸುಮಾರು ಆಮೇಲೆ ನಮಗೆ ಅಪ್ಪಾಜಿ ಬಂದಮೇಲೆ ನಾನು ಅಪ್ಪಾಜಿ ಭೇಟಿ ಆದಾಗ ಹೇಳಿ ಸುಮಾರು ಒಂದು 27 ಅಷ್ಟು ಹೊಲಿಗೆ ಬಿದ್ದಿತ್ತು ಅವನಿಗೆ ತಲೆಗೆ ಅಂತ. ಆವಾಗ ಎಷ್ಟು ಏಟಂತೂ ಬಿದ್ದಿದ್ದು ನನಗೆ ಗೊತ್ತಿತ್ತು. ಯಾಕಂತಂದ್ರೆ ಬೆರಳು ಕಟ್ ಮಾಡಿದ್ದು ಚೆನ್ನಾಗಿ ಗೊತ್ತಿತ್ತು. ಸರಿಯಾಗಿ ಏಟ್ ಬಿದ್ದಿತ್ತು ಅವನಿಗೆ ಮಾತ್ರ. ಯಾಕಂದ್ರೆ ನನಗೆ ಗೊತ್ತಿತ್ತು ಏಟ್ ಬಿದ್ದಿತ್ತು. ಆಮೇಲೆ ನಾನು ಕನ್ಫರ್ಮ್ ಆಗಿದ್ದು ಆಮೇಲೆ ಅಪ್ಪಾಜಿ ಅವ್ರು ಭೇಟಿ ಮಾಡಿದಾಗ, ಗೋವಿಂದಣ್ಣ ಭೇಟಿ ಮಾಡಿದಾಗ ಸರಿಯಾಗಿ ಏಟ್ ಬಿದ್ದಿದ್ದತ್ತು ಕನ್ಫರ್ಮ್ ಆಗಿತ್ತು. ಅದಾದ ನಂತರ SP ಅಣ್ಣೇಗೌಡರ ಮನೆಗೆ ಸುಮಾರು ರಾತ್ರಿ 3 ಗಂಟೆಯಿಂದ ಪ್ರಶ್ನಲ್ಲಿ 1,000 ಜನ ಸೇರಿದ್ದಾರೆ. ಅಲ್ಲಿ ನಮಗೆ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ. ಇಂಟರ್ವ್ಯೂ ಕೇಳುವಷ್ಟು ಕೊಡುವಷ್ಟು ಸ್ಟೇಜಲ್ಲಿ ಅವನಿಲ್ಲ, ಏಟು ಬಿದ್ದಿದ್ದೆ ಅವನಿಗೆ ಅಂತ SP ಅವರು ಹೇಳ್ತಾ ಇದ್ದಾರೆ. ಆಮೇಲೆ SDF ಚೀಫ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಅಶೋಕ್ ಅವರು ಏನೋ ಮಾತಾಡ್ತಾ ಇದ್ರು, ಅದು ನಮಗೆ ಏನೋ ಮಾತಾಡಿದಂತ ಗೊತ್ತಿಲ್ಲ. ಅಶೋಕ್ ಏನಕ್ಕೆ ಬಂದಿದ್ರು ಅಲ್ಲಿಗೆ? ಅಶೋಕ್ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವತ್ತವರೆಗೂ. ಯಾಕಂದ್ರೆ ನಮ್ಮ ಕಾರಲ್ಲಿ ಬಂದಿದ್ದಷ್ಟು ಗೊತ್ತು ನನಗೆ. ಅವ್ರು ಯಾವ್ದಕ್ಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸರ್, ಅದ್ರ ಬಗ್ಗೆ ನಾನು ಕಲ್ಪನೆನೂ ಮಾಡಿಲ್ಲ. ಯಾಕಂತಂದ್ರೆ ನಾನು ಕಾಡಿಂದ ಬಂದು ಅವ್ನು ಹೊಡೆದು ತಪ್ಪಿಸ್ಕೊಂಡು ಇದರಲ್ಲೇ ಇದ್ದೆ ಹೊರತು, ಮೂಡಲ್ಲೇ ಇದ್ದೆ ಹೊರತು ನನಗೆ ಬಿದ್ದಿದ್ದು ಹಲ್ಲು ನೋವು ಅಥವಾ ತಲೆಗಾಯ, ಆಮೇಲೆ ಆ ವೀರಪ್ಪನ ಇನ್ಸಿಡೆಂಟು, ಅಪ್ಪಾಜಿಯವರು ಹೆಂಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಆ ಕಡೆ ಓಡ್ತಾ ಇದೆ ಹೊತ್ತು ಇಲ್ಲಿ ಅಶೋಕ್ ಅವ್ರು ಏನಕ್ಕೆ ಬಂದರು ಅಂತ ಥಿಂಕ್ ಮಾಡಿಲ್ಲ ನಾನು. ಸರಿ, ಅಲ್ಲಿಂದ ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಬೆಂಗಳೂರಿಗೆ ಹಿಂಗೆ ಮುಖ್ಯಮಂತ್ರಿ ಅವ್ರು ಕರ್ಕೊಂಬರಕ್ಕೆ ಹೇಳಿದ್ದಾರೆ ಅಂತ ನಮಗೆ SDF ಚೀಫ್ ಅವ್ರು ಹೇಳಿದರು. ಇಲ್ಲ ಅವ್ನಿಗೆ ಈಗಲೇ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ 11:30 ಅಂತ ಹೇಳಿದಾಗ ಇವರು ಅಣ್ಣೇಗೌಡರು ಏನು ಮಾಡಿದರು, ಇಲ್ಲ ಸರ್ ಅವನಿಗೆ ಏಟ್ ಬಿದ್ದಿದೆ, ಅವ್ನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿ ಬೆಳಿಗ್ಗೆ ಕರ್ಕೊಂಬರ್ತೀವಿ ಅಂತ ಹೇಳಿದ್ದೀವಿ ಅಂತ ಅವ್ರು ಹೇಳಿದರು. ಆಯಿತು ಅಂದ್ಕೊಂಡು ನಾವು ಬೆಳಗ್ಗೆ 11:30 ಹಂಗೆ ನಾವು 0 ಟ್ರಾಫಿಕ್ಕಲ್ಲಿ 11:30 ಹಂಗೆ ನಮ್ಗೆ ರೋಡಲ್ಲಿ ಯಾವುದೂ ವೆಹಿಕಲ್ ಇಲ್ಲ. 0 ಟ್ರಾಫಿಕ್ ಇರ್ಬೋದು ಅಂತ ಒಂದು ಕಲ್ಪನೆ ಅಷ್ಟೇ. ಯಾಕಂದರೆ ಪೊಲೀಸ್ ಜೀಪಲ್ಲಿ ಬರ್ತಾ ಇರೋದ್ರ, ಕಾರಲ್ಲಿ ಬರ್ತಾ ಇರೋದು ಅಂತ ಹೋಗ್ತಾ ಇದ್ದಾಗ ಹಂಗೂ 11:30ಗೆ ಮುಖ್ಯಮಂತ್ರಿ ಅವ್ರ ಹತ್ರ ನಮ್ಮನ್ನು ಕರ್ಕೊಂಬಂದರು. ಮಾರನೇ ದಿವಸ ಕರ್ಕೊಂಬಂದಾಗ ಇಮಿಡಿಯೇಟು ಖರ್ಗೆ ಅವರು ಅವಾಗ ಗೃಹ ಮಂತ್ರಿ ಅವರಿದ್ದರು. SP ನಮ್ಮ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ನಿಜವಾಗೂ ಕೈ ಎತ್ತಿ ಮುಗಿಬೇಕು ಅವರಿಗೆ. ಆ ಒಂದು ಗಳಿಗೆಯಲ್ಲಿ ನಮಗೆ ಈ ಥರ ಅಮ್ಮವ್ರಿಗೆ ನಮಗೆ ಇಂಟ್ರ್ಯೂ ಮಾಡ್ತಾಯಿದ್ರು. ಸುಮಾರು ಪ್ರಶ್ನೆ ಜನ ಸೇರಿದ್ರು. ಈ ಥರ ಅಮ್ಮವ್ರಿಗೆ ಅಳೋದನ್ನು ನೋಡಿ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅವ್ರನ್ನ ಹೇಗಾದರೂ ಮಾಡಿ ನಾನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು
ನಾನು ಬಂದೆ ಅಂತ ಹೇಳಿದೆ. ಈ ಹೊಡೆದಿದ್ದ ವಿಷಯ ಎಲ್ಲ ಅವ್ರ ಹತ್ರ ನೇರವಾಗಿ ಹೇಳಕ್ಕೆ ಹೋಗಲಿಲ್ಲ. ಆಮೇಲೆ ಆ ವಿಷಯ ಬಂತು, ಹೇಳಿದೆ. ಈ ಸಮಯದಲ್ಲಿ ಅಮ್ಮ ಅವ್ರ ನೋಡೋಕ್ಕೆ ನೀವು ಹೋಗ್ತೀರಿ. ಅದಾದಮೇಲೆ ಶಿವಣ್ಣಂಗಾಗಲಿ ರಾಜ್ಕುಮಾರ್ ಮನೆಯವ್ರಿಗೆ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ಅಲ್ಲ ಗಾಬರಿ ಆಗಲ್ವಾ? ನೀವು ಹೊಡೆದು ಬಂದ್ಬಿಟ್ರಿ, ಅಪ್ಪಾಜಿಗೆ ಏನಾಯಿತು? ಇಲ್ಲ ಸರ್, ಅಲ್ಲಿ ಯಾರು ನಂಬಲಿಲ್ಲ. ಆ್ಯಕ್ಚುಲ್ ಆಗಿ ನಾವು ಮುಖ್ಯಮಂತ್ರಿಯವರು ಹತ್ರ ಬಂದಾಗ ಶಿವಣ್ಣವ್ರು ಬಂದಿದ್ರು, ಅಲ್ಲಿ ನಮ್ಮ ಶಿವಣ್ಣವ್ರು ಬಂದಿದ್ರು. ಈ ಥರ ಹೊಡೆದಿದ್ದೇನೆ ಅಂದ್ರೆ ಅಲ್ಲಿ ಯಾರು ನಂಬಾಗ್ತಾ ಇರಲಿಲ್ಲ, ಇವನ್ ಮುಖ್ಯಮಂತ್ರಿಯವರು ಸೇರಿ. ಆಮೇಲೆ ಇಲ್ಲ, ಅದು ನಿಜವಾಗಿ ಗೊತ್ತಾಗಿದೆ ಅವಾಗ STFC ಅಣ್ಣಗೌಡರು, ಆಮೇಲೆ STFC ಹರ್ಷವರ್ಧನ್ ರಾಜ್ ಅವರು, SP ಅಣ್ಣಗೌಡರು ಹೇಳಿದಾಗ ಅವ್ರು ಸ್ವಲ್ಪ ಕಲ್ಪನೆ ಬಂತು, ಹಿಂಗೆ ಹೊಡೆದು ಬಂದಿದ್ದಾನೆ ಅನ್ನೋದು. ಆಮೇಲೆ ಅದು ಗೊತ್ತೂ ಆಯಿತು. ಯಾಕಂದ್ರೆ ಗೋವಿಂದಣ್ಣವ್ರು ಬಂದಾಗ ಮಾತ್ರ ಪಕ್ಕ, ನಾನು ಬಂದು 15 ದಿವಸಕ್ಕೆ ಗೋವಿಂದಣ್ಣವ್ರು ಬಂದು. ಅವಾಗ ನೀವು ಸೆಪ್ಟೆಂಬರ್ 28ಕ್ಕೆ ಬರ್ತೀವಿ, ಅಕ್ಟೋಬರ್ 16ನೇ ತಾರೀಕು 15 ದಿವಸ ಕರೆಕ್ಟಾಗಿ 15 ದಿವಸಕ್ಕೆ ಅವ್ರು ಬಂದರು. ಅವಾಗ ನನಗೆ ಕೆಂಪಯ್ಯ ಸಾಹೇಬರು ಅವಾಗ ಫೋನ್ ಮಾಡಿದ್ರು. ಬೆಳಗ್ಗೆ ಸುಮಾರು ಒಂದು 5 ಗಂಟೆ ಆಗಿತ್ತು. 5 ಗಂಟೆಗೆ ಫೋನ್ ಮಾಡಿಬಿಟ್ಟು ಅವರು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದಾರೆ ನನಗೆ. ಕಿಂಗ್ ಬಡೆ, ನೀನು ಗ್ರೇಟ್ ಬಡೆ, ನೀನು ಹೆಂಗಯ್ಯ ಅವನಿಗೆ ಹೊಡೆದಿತ್ತು, ನೀನು ನಿಜವಾಗ ಸ್ಟನ್ ಆಗೋದೆ ನಾನು ಅಂತ ಅವ್ರು ಬೆಳಗ್ಗೆ ನನಗೆ ಫೋನ್ ಮಾಡ್ತಾರೆ, ಕೆಂಪಯ್ಯ. ಅವಾಗ ಯಾಕಂದ್ರೆ ಗೋವಿಂದಣ್ಣವ್ರು ಬಂದಿದ್ದು ಅವ್ರು ಮೀಟ್ ಮಾಡಿದ್ರು ಅವಾಗ. ಹಂಗಾಗಿ ಇಲ್ಲ ಹೊಡೆದಿದ್ದು ನಿಜ ಅಂತ ಗೋವಿಂದಣ್ಣ. ಗೋವಿಂದರಾಜ್ ಬಂದು ನಿಜ ಹೇಳೋ ತನಕ ನೀವು ಹೊಡೆದಿರೋದು ಯಾರು ನಂಬಕ್ತಾ ಇರಲಿಲ್ಲ. ಅವನಿಗೆ ಹೆಂಗ್ ಹೊಡ್ಯಕ್ಕಾಗತ್ತೆ, ಅವನಿಗೇನು ಹೊಡಿತಾನೆ ಇವನು ಅನ್ನೋದ್ರಲ್ಲೇ ಇದ್ರು ಹೊರತು ಯಾರು ಹೊಡೆದಿದ್ದಂತೂ ನಂಬಕ್ತಾ ಇರಲಿಲ್ಲ. ಸರ್ ಅದಾದ ನಂತರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನನಗೆ ಮಲ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಮಲ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಸಾಯಂಕಾಲ ಒಂದು 5:30 ನನ್ನ ಬಿಡುಗಡೆನೂ ಮಾಡಿದ್ರು ಹಾಸ್ಪಿಟ್ಲಿಂದ. ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಆದಮೇಲೆ ನಾನು ಸೀದಾ ಅಮ್ಮವ್ರು ನೋಡಕ್ಕಂತ ಅಮ್ಮವ್ರ ಮನೆಗೆ ಬಂದೆ. ಅಲ್ಲೇ ಗೌರ್ಮೆಂಟ್ ಕಾರ್ ಕರ್ಕೊಂಡ್ಬಂದ್ರು. ನನಗೆ ಕರ್ಕೊಂಡು ಬಂದು ಇನ್ನೂ ಹಾಸ್ಪಿಟ್ಲ್ ಡ್ರೆಸ್ಸಲ್ಲೇ ಬಂದಿದ್ದೆ ನನ್ನ ಮನೆಗೆ. ಹಂಗೆ ಬಂದಾಗ ಅಮ್ಮವ್ರು ನೋಡಿದೆ, ಇಲ್ಲ ಹಿಂಗೆ ಅಲ್ಲಿನೂ ಈ ಥರ ಹೊಡೆದಿದ್ದೀನಿ ಅಂತ ಹೇಳಿದ್ರೆ ಯಾರು ನಂಬಕ್ಕೆ ತಯಾರಿಲ್ಲ. ಅಲ್ಲಿ ಅಮ್ಮನೂ ನಂಬಕ್ಕೆ ತಯಾರಿಲ್ಲ. ಆಮೇಲೆ ಮತ್ತೆ ಸಪ್ರೇಟಾಗಿ ನಮ್ಮ ಶಿವಣ್ಣವರು, ಆಮೇಲೆ ನಮ್ಮ ಕೆಂಪಯ್ಯ ಸಾಹೇಬರು ಎಲ್ಲ ಕೂತಿದ್ರು ಅಪ್ಪಾಜಿ ರೂಮಲ್ಲಿ. ಅಪ್ಪಾಜಿ ರೂಮಲ್ಲಿ ಕೂತು ಅಲ್ಲಿ ಹೋಗಿ ಸಪ್ರೇಟಾಗಿ ಮಾತಾಡ್ಸ್ತಾ ಇದ್ರು ಅವರು. ಇಲ್ಲ ಹೊಡೆದಿದ್ದು ಜನ ಹೊಡೆದಿದ್ದು ಇಲ್ಲ, ಸಾಯ್ತಾನೆ ಇಲ್ಲ, ನಂಬಕ್ಕೆ ಯಾರು ನಂಬ್ತಾನೆ ಇಲ್ಲ ಅಲ್ಲಿ. ನಂಬಲಿಲ್ಲ. ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ನಾನೇನು ಇದನ್ನು ಥಿಂಕ್ ಮಾಡೋಕ್ಕೆ ಹೋಗಲಿಲ್ಲ. ನಂಬಿದಷ್ಟು ಬಿಟ್ಟರಷ್ಟು ಅನ್ನೋದ್ರ ಬಗ್ಗೆ ನನ್ನಿದು ನನಗಿತ್ತು ಹಿಂಸೆ. ಹಾಗಾಗಿ ಈ ಟೈಮಲ್ಲಿ ನಿಮ್ಮನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ SM ಕೃಷ್ಣನ್ ಮೀಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕುಟುಂಬಸ್ಥರು ಮಾತ್ರ ಒಳಗಡೆ ಹೋಗ್ತೀರಿ. ಆಗಿನ CM ಆಗಿದ್ದ SM ಕೃಷ್ಣ ಅವರು ನಿಮ್ಮ ಮಾತನ್ನ ನಂಬ್ತಾರೆ. ಆಮೇಲೆ ಎರಡನೇದು ಅಂತಂದ್ರೆ ನೀವು ಅವತ್ತಿನ ದಿವಸ ಒಂದು ಕೆಲವು ವಿಷಯಗಳನ್ನ ಅವ್ರಿಗೆ ಹೇಳ್ತೀರಿ. ಏನಂತಂದ್ರೆ ಆ ವೀರಪ್ಪನ್ನು ಅಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದರ ಬೇಡಿಕೆಗಳು ಏನು ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದ ಅನ್ನೋದನ್ನ ನೀವು ಹೇಳ್ತೀರಿ. ಹೇಳಕ್ ಹೋದಾಗ SM ಕೃಷ್ಣ ಅವ್ರು ನಿಮ್ಮನ್ನ ತಡೀತಾರೆ. ಅದು ಅಪ್ಪಾಜಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಅವ್ರಿಗೆ ಒಂದು ಇದರ ಸುಳ್ಳು ಮೇರೆಗೆ ಅವರು ಎಲ್ಲ ಹೇಳೋದು ಬೇಡ ಅನ್ನೋದ್ರು ಇರ್ಬೋದು. ಅಲ್ಲ, ಎಲ್ಲರೂ ಇದ್ವಿ. ಇದು ಮುಂದೆ ಅವನಿಗೆ ಹೊಡೆದಿದ್ದೇನೆ ಅನ್ನೋದು ಹೇಳೋದು ಬೇಡ ಅನ್ನೋದಕ್ಕೆ ಈ ನ್ಯೂಸ್ ಅವನಿಗೆ ಗೊತ್ತಾಗ್ಬಿಟ್ಟು ಇನ್ನೂ ಕಠಿಣ ಕ್ರಮ ತಗೋಬೋದು ಅನ್ನೋಕ್ಕೋಸ್ಕರ ಅವರು ಹೊಡೆದಿದ್ದೀನಿ ಅಂತ ಹೇಳೋದು ಬೇಡ ಅಂತ ಹೇಳಿದ್ರು ಅನ್ಸುತ್ತೆ. ಈಗ ನಾಗಪ್ಪ ಅವರೇ, ಹಾಂ ಸರ್, ಸುಮಾರು 20 ವರ್ಷ ಆದಮೇಲೆ ಮೊದಲ ಬಾರಿಗೆ ಕ್ಯಾಮ್ರಾಗೆ ನೀವು ಮಾತಾಡ್ತಾ ಹೌದು ಸರ್. ಈ ನಡುವೆ ಒಂದು ಸಿನಿಮಾದಲ್ಲೂ ಮಾಡ್ತೀರಿ, ಅಟ್ಟಹಾಸ ಸಿನಿಮಾದಲ್ಲಿ. ಅದು ವೀರಪ್ಪನಿಗೆ ಸಂಬಂಧಪಟ್ಟಂತ ಒಂದಿದ್ದಾನೆ. AMR ರಮೇಶ್ ಅವರು ನಿರ್ಮಾಣ ಮಾಡಿದಂತ ನಿರ್ದೇಶನ ಮಾಡಿದಂತ ಚಿತ್ರ. ಆ ಚಿತ್ರದಲ್ಲೂ ಸಹ ಕೆಲವು ವೀರಪ್ಪನ ಕಡೆಯ ಕೆಲವು ವ್ಯಕ್ತಿಗಳು ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಮತ್ತು ನೀವು ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತೀರಿ. ಹೌದು ಸರ್, ಹೌದು. ಅಂದ್ರೆ ಅವತ್ತು ವೀರಪ್ಪನ್ಗೆ ಕೆಲವು ಏನು ಮಾಹಿತಿದಾರರಾಗಿದ್ರು ಅವರೇ ಪಾತ್ರ ಮಾಡ್ತಾ ಇದ್ದಾರೆ. ಹೌದು, ಅಟ್ಟಹಾಸ ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ. ಹೌದು. ಕಾಡಲ್ಲಿ ಹೊಡೆದಂತ ವ್ಯಕ್ತಿ ಅವ್ರಿಗೂ ಗೊತ್ತು, ಅವ್ರಿಗೂ ನಿಮ್ ಮೇಲೆ ಕೋಪ ಇರುತ್ತೆ. ನಮ್ಮ ಬಾಸ್ ಹೊಡೆದ ಅನ್ನೋ ಒಂದು ಕೋಪ ಇರುತ್ತೆ. ನಿಮ್ಗೂ ನಮ್ಮನ್ನ ಕಿಡ್ನಾಪ್ ಮಾಡಿದಂತ ವ್ಯಕ್ತಿ ಅಂತ ಅಂದ್ಬಿಟ್ಟು ನಿಮ್ಗೂ ಕೋಪ ಇರುತ್ತೆ. ನೀವಿಬ್ರು ಹೆಂಗ್ ಹೊಂದಾಣಿಕೆ ಮಾಡ್ಕೊಂತಿದ್ರಿ? ಇಲ್ಲ, ನಾನು ಹೊಂದಾಣಿಕೆ ಅಂತ ಬರ್ಲೇ ಇಲ್ಲ ಅಲ್ಲಿ. ನನಗಂತೂ ದೊಡ್ಡ ಶಾಕ್ ಸರ್. ಅವನು ಒಬ್ಬನ ನೋಡೋದು ಮಾತ್ರ ಬಹಳ ನನಗೆ ಶಾಕ್ ಆಗೋಯ್ತು. ಯಾಕಂತಂದ್ರೆ ಅವ್ನು ಕಾಡಲ್ಲಿದ್ದ ನನ್ನ ಜೊತೆ.
ಅವ್ನು ನೋಡಕ್ಕೆ ಭಯ ಆಗೋದು ನನಗೆ. ಯಾಕಂದ್ರೆ ಅಲ್ಲಿ ಬೇರೆ ಅವನು ವೀರಪ್ಪನ ಕೊಡದು ಬಂದಿದ್ದೀನಿ ನಾನು, ಇಲ್ಲಿ ಇವನೇನು ಸೇಡ್ ತೀರಿಸ್ಕೋಬೋದು ಅನ್ನೋದು ಭಯ ಹುಟ್ಬಿಡ್ತು ನನಗೆ. ಯಾಕಂತಂದ್ರೆ ಅಲ್ಲಿ ಯಾರು ನಮ್ಮನ್ನು ಕಾಪಾಡಕ್ಕಿಲ್ಲ, ಅಲ್ಲಿ ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಏನಿಲ್ಲ. ಕಾಡಿಗೂ ಬಂದ್ಬಿಟ್ಟಿದೆ ಶೂಟಿಂಗ್. 9 ಜನದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿದ್ದಾನೆ. ಇನ್ನೊಬ್ಬ ಇನ್ಫಾರ್ಮರ್ ಅಂತ ಗೊತ್ತು, ಯಾಕಂದ್ರೆ ಅವ್ನು ನೋಡಿಲ್ಲ ನಾನು. ಅವನು ಇನ್ಫಾರ್ಮರ್ ಅಂತ ಗೊತ್ತು, ಅವನೆಲ್ಲ ಹೇಳ್ತಾನೆ ಅಲ್ಲಿ ಕಾಡಲ್ಲಿ ಏನ್ ನಡೀತಾ ಇತ್ತು ಅಂತ. ಯಾಕಂದ್ರೆ ಇವರೆಲ್ಲ ಗಾಜಲ್ಲಿ ತಗೊಂಡಿದ್ದವ್ರು ಇವರು, ಯಾರ್ಯಾರಿದ್ದಾರೆ ಏನಿದ್ದಾರೆ. ಯಾಕಂದ್ರೆ ಇವ್ರು ಕಾಡಲ್ಲಿ ಹೊರಗಡೆ ಕೆಲಸ ಮಾಡೋರು ಬೇರೆ, ಕಾಡಲ್ಲಿ ಇರೋರು ಬೇರೆ. ಅದು ನಮಗೆ ಗೊತ್ತಿಲ್ಲ ಒಳಗಿನ ಹಕೀಕತ್ತು. ಹಂಗಾಗಿ ಒಬ್ಬನ್ ಮಾತ್ರ ನಮ್ಮ ಜೊತೆನೇ ಇದ್ದ. ಅವ್ನು ಶಾಕ್ ಆಯ್ತು ನಾನು ನೋಡಿ. ಅವ್ನು ಪಾತ್ರ ಮಾಡ್ತಾ ಇದ್ದಾನೆ ಇಲ್ಲಿ. ಏನ್ ಪಾತ್ರ ಮಾಡ್ದ ಅಲ್ಲಿ ಏನೋ ಅವನು ಒಂದು ರೈತನ ಒಂದು ತೋಟದಲ್ಲಿ ಕೆಲಸ ಮಾಡೋ ತರ ಕೆಲಸ ಮಾಡ್ತಾ ಇದ್ದ. ಈಗ ಸಿನಿಮಾದಲ್ಲಿ ಕೆಲವು ಸನ್ನಿವೇಶಗಳು ನಿಮ್ಮನ್ನು ಕೇಳೇ ಮಾಡಿರ್ಬೋದು, ಇಲ್ಲ ಇನ್ನೊಂದ್ ಕಡೆಯಿಂದ ತಗೊಂಡು ಮಾಡಿರ್ಬೋದು, ಕೆಲವು ಇರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡೋದು. ಆದ್ರೆ ಆ ಸೀನ್ಗಳನ್ನೇ ರಿಯಾಕ್ಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಆ ಮೆಮೊರಿ ಯಾವ ಥರ ಆಗ್ತಿತ್ತು, ಮತ್ತು ಆ ವೀರಪ್ಪನ ಕಡೆಯ ವ್ಯಕ್ತಿ ಅವನ ಭಾವನೆ ಯಾವ ಥರ ಇರ್ತಾ ಇತ್ತು? ಅವನಿಗೆ ನಮ್ಗೆ ಕಾಂಬಿನೇಷನ್ ಸೀನ್ ಯಾವುದು ಇರಲಿಲ್ಲ ಸರ್. ಅವನು ನೋಡಿದ ಅಷ್ಟೇ. ಅವನು ಅಲ್ಲಿ ನಮ್ಮ ಜೊತೆ ಟಿಫನ್ ಕೂತ್ಕೊಂಡಾಗ ನೋಡಿದ್ದೇನೆ. ಆಮೇಲೆ ಅಲ್ಲಿ ಯಾವುದೋ ಒಂದು ಗುದ್ಲಿಲ್ಲ ಅಗೇಷನ್ ಮಾಡಿಸ್ತಾ ಇದ್ರು ಅವ್ರ ಕಡೆಯಿಂದ. ಆ ಸೀನ್ ಅದಕ್ಕೆ ಯೂಸ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆತ ಕೂತ್ಕೊಂಡು ನಿಮ್ಮನ್ನ ರೇಗಿಸ್ತಿದ್ದ ಶೂಟಿಂಗಲ್ಲಿ. ನಾಗಪ್ಪನ ಕೈನಲ್ಲಿ ನಾವು ಅಡುಗೆ ಮಾಡಿಸ್ತಾ ಇದ್ವಿ ಕಾಳಲ್ಲಿ ಅಂತ ಅಂದ್ಬಿಟ್ಟು ಹೇಳಿದಾಗ ನಿಮಗೆ ಕೋಪ ಬರ್ತಾ ಇತ್ತು? ಇಲ್ಲ ಸರಿ, ಅಡುಗೆ ಮಾಡೋ ವಿಷಯ ಯಾಕೆ ಬಂತು ಅಂತಂದ್ರೆ, ನಮ್ಮ ಗೋವಿಂದಣ್ಣವ್ರು ಊಟನೇ ಮಾಡ್ತಿರ್ಲಿಲ್ಲ ಅಲ್ಲಿ. ಆ್ಯಕ್ಚುಲಾಗಿ ನಾವು ಅಪ್ಪಾಜಿ ತಿಂದ್ರೆ ಕಾಸಿಲ್ಲ ದುಡ್ಡಿಲ್ಲ ಅಂತ ಅಪ್ಪಾಜಿ ನಮಗೆ ಹುರ್ದುಂಬಿಸೋರು. ದುಡ್ಡಿಲ್ಲ ಕಾಸಿಲ್ಲ ತಿಂದ್ರೆ ಅಂತ ಅನ್ನೋರು ಅವ್ರು ಯಾವಾಗಲೂ. ನಮಗೆ ಅವರು ಧೈರ್ಯ ತುಂಬಕ್ಕೆ ಪಾಪ ಅವರು ಊಟ ಮಾಡ್ತಿದ್ರು. ಗೋವಿಂದಣ್ಣ ಮಾತ್ರ ಮುಟ್ತಾನೆ ಇರಲಿಲ್ಲ. ಅವರು ಊಟದ ಬಗ್ಗೆ ಭಾಳ ಕೇರ್ಲೆಸ್ ಆಗ್ಬಿಟ್ರು. ಇಷ್ಟನೇ ಬಿಡಲಿಲ್ಲ ಊಟ ಮಾಡಕ್ಕೆ. ಆಮೇಲೆ ಏನು ಹೇಳಿದರು, ಇಲ್ಲ ನಾಗಪ್ಪ ಅವ್ರು ಕಲಿಸ್ತಾನ ನೋಡಿ ನನಗೆ ಊಟನೇ ಸೇರ್ತಾ ಇಲ್ಲ, ಅಟ್ಲೀಸ್ಟ್ ನೀನಾರು ಒಂದು ಸ್ವಲ್ಪ ಅಡುಗೆ ಮಾಡಿ ಅಂತ ಗೋವಿಂದಣ್ಣ ಹೇಳಿದರು. ಅವಾಗ ನಾನು ಸ್ವಲ್ಪ ಇವ್ರ ಮನೇಲಿ ಇದ್ದಾಗ ನಾನು ಬೇಳೆ ಸಾರು ಅದು ಇದು ಮಾಡ್ತಾ ಇದ್ದಿದ್ದು ನೋಡಿ, ಅದನ್ನು ಯೂಸ್ ಮಾಡಿ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಅಡುಗೆ ಮಾಡೋಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಇವ್ರು ನಾನು ಅರ್ಥ ಮಾಡ್ಕೋಬೇಕಾಯ್ತು ಆ್ಯಕ್ಚುಲಾಗಿ. ಈ ವೀರಪ್ಪನ ಗ್ಯಾಂಗ್ ಇವರು ಯಾವ ರೀತಿ ಏನು, ನಡಾವಳಿ ಏನು, ಇವ್ರನ್ನ ಮಟ್ಟ ಹಾಕಕ್ಕೆ ಏನಾದ್ರು ಒಂದು ದಾರಿ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾನು ಅಡುಗೆ ಮಾಡೋಕ್ಕೆ ಗೋವಿಂದಣ್ಣನ ಮಾತಿಗೆ ಒಪ್ಕೊಂಡು ಇದ್ದೆ. ಆಮೇಲೆ ಇದನ್ನೂ ಒಂದಷ್ಟು ವಿಷಯ ತಿಳ್ಕೊಳಕ್ಕೂ ಬರುತ್ತೆ ಅನ್ನೋ ಒಂದು ಇದಿತ್ತು, ಕಲ್ಪನೆ ಇತ್ತು ನನಗೆ. ಆದರೆ ಕೆಲವು ವ್ಯಕ್ತಿಗಳು, ನಿಮಗೆ ಗೊತ್ತಿರುವಂಥ ಕೆಲವು ವ್ಯಕ್ತಿಗಳು, ಅವರು ನಾನು ನಾಗಪ್ಪನ ಕರ್ಕೊಂಬಂದೆ, ನಾನು ಕಾರಿಂದ ಕರ್ಕೊಂಬಂದೆ, ನಾನು ಅಲ್ಲಿಂದ ಕರ್ಕೊಂಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರಲ್ಲ. ಇದು ಎಷ್ಟು ನಿಜ? ಈ ವಿಷಯದಲ್ಲಿ ನನಗೆ ಭಾರಿ ಕೋಪ ಇದೆ ಸರ್, ನಿಜವಾಗೂ ಭಾರಿ ಕೋಪ ಇದೆ. ಯಾಕಂತಂದ್ರೆ ಅವ್ನು ನೋಡೇ ಇಲ್ಲ ನಾನು. ಆಕ್ಚುಲಾಗಿ ಅವ್ನು ಕಾಡಿಂದ ಕರ್ಕೊಂಬರಕ್ಕೆ ನಾನೇನು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ನನ್ನನ್ನು ಕಾರಿನಿಂದ ಕರ್ಕೊಂಬರುವ ಅಷ್ಟೇ. ಅಪ್ಪಾಜಿನ ಕರ್ಕೊಂಬರ್ಬೋದಾಗಿತ್ತಲ್ಲ ಅವನು. ಸರ್ ಕಾಡಿಗೆ ಬರಾಕ ಸಾಧ್ಯ ಇಲ್ಲ, ನನ್ನನ್ನು ಕರ್ಕೊಂಬರೋದೇನು ಅವನು? ನಾನು ನೋಡೇ ಇಲ್ಲ ಅವನು ಸರ್. ಅಲ್ಲಿವರೆಗೂ ನಾನು ಟಿವಿಲಿ ನೋಡಿದೆ. ಅಭಿಷೇಕ್ ಕೃಷ್ಣನ್ ಯಾರೋ ಟಿವಿ ನೋಡಿಲ್ಲ, ಮಾತಾಡ್ತಾ ಇದ್ದಿದ್ದೆ. ನನಗೂ ಅದು ಯಾರು ಹೇಳಿದ್ರು ಈ ಥರ ಮಾತಾಡ್ತಾ ಇದ್ದೆ, ನಮ್ಮನ್ನಂತ ನಿಮ್ಮನ್ನು ಕರ್ಕೊಂಬಂದು ಇವ್ರನ್ನ ನನ್ನೇನು ಕರ್ಕೊಂಬರ್ಬೋದು, ಅಪ್ಪಾಜಿನ ಕರ್ಕೊಂಬರ್ಬೋದಾಗಿತ್ತಲ್ಲ ಅವನು. ಅವ್ನು ನೋಡೇ ಇಲ್ಲ ನಾನು. ಇವಾಗ ಇಂಥವರೆಲ್ಲ ಸುಳ್ಳು ಹೇಳ್ಕೊಂಡು ಓಡಾಡುವಾಗ ಅವರೇ ಹೌದು ಇದೇ ನಿಜ ಇರ್ಬೋದು ಅಂತ ಅಂದ್ಕೊಂಡಾಗ ನಮಗೆ ನಿಮ್ಮನ್ನ ಹತ್ರ ನಾವು ಮಾತಾಡೋಕ್ಕೆ ಇಷ್ಟ ಆಗುತ್ತೆ. ಯಾಕಂತಂದ್ರೆ ಸರ್ ಇದೆಲ್ಲ ಸುಳ್ಳು, ಈ ಥರ ನೀವು ಇಂಟ್ರ್ಯೂ ಮಾಡಿ ನಮ್ಗಂತ ಗೊತ್ತಾಗ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಏನು ಸರ್, ಈ ಒಂದು ಅವಕಾಶ ನಮಗೆ ಯಾರ್ಯಾರು ಸುಳ್ಳು ಬೊಗಳ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಅವ್ನು ಕರ್ಕೊಂಬಂದೆ, ನಾಗಪ್ಪನ ಕಾಲಲ್ಲಿ ಮಚ್ಚಿಟ್ಕೊಂಡಿದ್ದೆ, ಇದೆಲ್ಲ ಕಲ್ಪನೆ ಮಾಡೋಕ್ಕಾಗಲ್ಲ ಸರ್. ಅವನು ಯಾರು ಅವನು?